ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಕನ್ನಡ ಬಾಂಧವರಿಗೆ. ಇನ್ನೇನು ನವಂಬರ್ ತಿಂಗಳು ಬಂತು ಅಂದರೆ ಸಾಕು, ಎಲ್ಲೆಲ್ಲೂ ಕನ್ನಡ ಧ್ವಜಗಳ ಹಾರಾಟ, ಕನ್ನಡದ ವಾತಾವರಣ, ಕನ್ನಡದ ಬಗೆಗಿನ ದೊಡ್ಡ ದೊಡ್ಡ ಉಪನ್ಯಾಸಗಳು, ದೊಡ್ಡ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೆಯಿಂದ ನಾಡಿನವರೆಗೆ ಬಹುದೊಡ್ಡದಾಗಿ ನಡೀತವೆ. ಈ ಕನ್ನಡ ನಾಡಿಗೆ ಸಂಬಂಧಿಸಿದಂತೆ ನಾವು ಮಾತನಾಡುವಾಗ ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನದು ಕನ್ನಡ? ಏಕೆ ಕನ್ನಡಿಗ? ಯಾವುದಕ್ಕಾಗಿ ಕರ್ನಾಟಕ? ಕನ್ನಡವೇ ಸೊಗಸು, ಕನ್ನಡವೇ ಸಲೀಸು, ಕನ್ನಡ ಕಲಿಯಲು ಬೇಕಿಲ್ಲ ಯಾರದೇ ಶಿಫಾರಸು. ಅ ಆ ಈ ಕಲಿಯಲು ಬೇಕು ಮನಸ್ಸು, ಎಷ್ಟು ಭಾಷೆ ಕಲಿತರೇನು, ಇರಲಿ ಕನ್ನಡದ್ದೇ ಕನಸು. ಇಂಥ ಸೊಗಸಾದ ಪದಗಳಿವು ಅಲ್ವೇ? ಕನ್ನಡಕ್ಕಿದೆ ಸಾವಿರಾರು ವರ್ಷಗಳ ಗತ ಇತಿಹಾಸ, ಕನ್ನಡಿಗರಿಗೆ ಕನ್ನಡವೇ ಉಚ್ಛ್ವಾಸ ನಿಶ್ವಾಸ. ಕನ್ನಡಕ್ಕೆ ಕನ್ನಡಿಗರೇ ವಿಶ್ವಾಸ ಕವಿರಸ, ಕನ್ನಡದ ಹೊರತು ಬೇರೆ ಭಾಷೆ ಕಾಲಕಸ. ಕನ್ನಡ ಅಂದರೆ ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು. ಕನ್ನಡ ನಾಶವಾಗುವಂಥ ಭಾಷೆ ಅಲ್ಲ. ಆದರೆ ಇತ್ತೀಚೆಗೆ ಕನ್ನಡದ ಶಾಲೆಗಳನ್ನು ಮುಚ್ಚೋದಕ್ಕೋಸ್ಕರನೇ ಕೆಲವು ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಅವರು ಬೀದಿಗೊಂದು ನಿಯಮಗಳನ್ನು ಮೀರಿ, ಕಾನೂನುಗಳನ್ನು ಧಿಕ್ಕರಿಸಿ ಕಾನ್ವೆಂಟ್ ಶಾಲೆಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಅದರ ಪರಿಣಾಮ ಶಿಕ್ಷಕರ ಮೇಲಾಗ್ತಾಯಿದೆ, ಸರ್ಕಾರಿ ಶಿಕ್ಷಕರ ಮೇಲಾಗ್ತಾಯಿದೆ. ಬಿಡಿ, ಶಿಕ್ಷಕರ ಹೊರತುಪಡಿಸಿ ನೋಡೋಣ. ಕಾನ್ವೆಂಟ್ ಶಾಲೆಗಳಲ್ಲಿ ನಿಜಕ್ಕೂ ಓದಿರುವಂತಹ ಕ್ವಾಲಿಫೈಡ್ ಅಂತಂದರೆ ತುಂಬ ಗುಣಾತ್ಮಕ ಶಿಕ್ಷಣವನ್ನು ಹೊಂದಿರುವಂಥ ಶಿಕ್ಷಕರು ಪಾಠವನ್ನು ಕಲಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಗ್ತಾ ಇದೆ. ಹಣಕ್ಕೋಸ್ಕರ ಅಧಿಕಾರಿಗಳು ಬೇಕಾಬಿಟ್ಟು ಕನ್ನಡ ಶಾಲೆಗಳನ್ನು ಮುಚ್ಚಿಸಿ ಬೀದಿಗೊಂದು ಕನ್ನಡ ಕಾನ್ವೆಂಟ್ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ತೆರೆಯೋದಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಉಳಿಯುತ್ತೀನ್ರಿ. ನಾವೆಲ್ಲ ಇದ್ರ ವಿರುದ್ಧ ತಾನೇ ಹೋರಾಟ ಮಾಡಬೇಕಾಗಿರೋದು. ಯಾಕೆ ಕನ್ನಡಿಗರಲ್ಲಿ ಧೈರ್ಯ ಇಲ್ವಾ? ಅಥವಾ ಇಂಥ ಅಧಿಕಾರಿಗಳ ಭ್ರಷ್ಟರನ್ನು ದಮನ ಮಾಡುವಂಥ ಶಕ್ತಿ ನಾವು ಕಳ್ಕೊಂಡಿದ್ದೀವ? ಕೇವಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದರೆ ಸಾಲದು. ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಅಧಿಕಾರಿಗಳು ಮಾಡುವಂಥ ಕಿತಾಪತಿಗೋಸ್ಕರ ಇವತ್ತಿನ ದಿವಸ ಕನ್ನಡ ಶಾಲೆಗಳು ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಗೊತ್ತಾ ಇಲ್ಲಿ? ಬೇಕಾದಷ್ಟು ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಹಾಕಿ ನೋಡಿ, ಕನ್ನಡ ಶಾಲೆಗಳು ಮುಚ್ಚಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾ ಇದೆ. ಎಲ್ಲಿ ಹೋಯಿತು ಕನ್ನಡಿಗರ ಸಾಮರ್ಥ್ಯ? ಎಲ್ಲಿ ಹೋಯಿತು ಕನ್ನಡ ಪರ ಸಂಘಟನೆಗಳ ಹೋರಾಟದ ಆಸಕ್ತಿ? ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತಾಕತ್ತಿಲ್ವಾ ಶಿಕ್ಷಕರ ಸಂಘಟನೆಗಳಿಗೆ ವಿರೋಧ ಮಾಡೋದಕ್ಕೆ? ಕನ್ನಡ ಕನ್ನಡ ಅಂತೀವಲ್ಲ ನಾವು. ಕನ್ನಡಿಗರಿಗಿಂತ ದೊಡ್ಡದದು ಕನ್ನಡ. ಕನ್ನಡಮ್ಮನ ಹೃದಯ ಆಲಯ ಏನಿದೆ, ಕನ್ನಡಿಗರ ಹೃದಯ ಅದು ಕನ್ನಡಮ್ಮನ ದೇವಾಲಯ. ಅದು ಕನ್ನಡಿಗರ ಹೃದಯ ಕನ್ನಡಮ್ಮನ ದೇವಾಲಯ ಅದು. ಹಾಗಾದರೆ ಆ ಕನ್ನಡದ ದೇವಾಲಯಕ್ಕೆ ರಕ್ಷಣೆ ಒದಗಿಸ್ಬೇಕಾಗಿರುವಂಥ ಕನ್ನಡಿಗರಾದ ನಾವು ಏನು ಮಾಡ್ತಾ ಇದ್ದೇವೆ? ಸುಮ್ಮನೆ ಉದುಕ್ ಭಾಷಣ ಮಾಡ್ತಾ ಇದ್ದೇವೆ. ಉದುಕ್ ಭಾಷಣ ಹಾಕ್ರಿ ಮಾಹಿತಿ ಕಾಯ್ದೆ ಅರ್ಜಿನ ನಿಯಮಾವಳಿ ಕೇಳಿ. ಒಂದೊಂದು ಕಾನ್ವೆಂಟ್ ಶಾಲೆಗಳನ್ನು ತೆಗೆಯೋದಕ್ಕೆ ಎಷ್ಟು ದೂರ ಇರಬೇಕು, ಅಂತರ ಇರಬೇಕು ಅಂತ. ಬೀದಿಗೊಂದು ಕಾನ್ವೆಂಟ್ ಶಾಲೆಗಳು. ಹಳ್ಳಿಗೆ ಹೋಗಿಬಿಟ್ಟು ಇವತ್ತಿನ ದಿವಸ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಕಾನ್ವೆಂಟ್ ಶಾಲೆಗೆ. ಹಾಗಾದರೆ ಹಳ್ಳೀಲಿ ಕನ್ನಡ ಪರ ಶಾಲೆಗಳ ಕಥೆ ಏನು? ನಮಗೆ ಕನ್ನಡ ಅಂದರೆ ನೀವೊಂದು ಪ್ರಶ್ನೆ ಮಾಡ್ಬೋದು. ಇವಾಗ ನಾನು ಒಪ್ಕೋತೇನೆ, ಕನ್ನಡದ ಶಾಲೆಗೆ ನಿಮ್ಮ ಮಕ್ಕಳನ್ನ ನೀವು ಕಳಿಸಿದ್ದೀರಾ ಅಂತ ನೀವು ಕೇಳ್ಬೋದು ನನ್ನನ್ನು. ಆದರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಕನ್ನಡದ ಶಾಲೆಗಳೇ ಕಳಿಸೋದಕ್ಕೆ ನಾನು ಹೋಗಿಲ್ಲ. ನಾನು ಕಾನ್ವೆಂಟ್ ಶಾಲೆಗೆ ಕಳಿಸಿರೋದು ನನ್ನ ಮಕ್ಕಳು ಇಬ್ಬರನ್ನೂ ಕಳಿಸಿರೋದು. ಆದರೆ ಈ ಏನು ಕನ್ನಡ ಶಾಲೆಗಳಲ್ಲಿ ಕಲಿಬೇಕಾದಂಥ ವಾತಾವರಣ ಈಗಿಲ್ಲ, ಗುಣಮಟ್ಟ ಇಲ್ಲ ಅಲ್ಲಿ.
ನಮ್ಮ ಮಕ್ಕಳನ್ನ ಅಂದರೆ ಭಾಷಾ ಶೂದ್ರರನ್ನಾಗಿ ನಮ್ಮ ಮಕ್ಕಳನ್ನು ನಾವು ಯಾಕೆ ಮಾಡಬೇಕು? ಶ್ರೀಮಂತರು ಕನ್ನಡ ಸಾಹಿತ್ಯ ಪರಿಷತ್ತಿನ ಇವತ್ತಿನ ರಾಜ್ಯಾಧ್ಯಕ್ಷ ಪುಂಡಲೀಕ ಹಾಲಂಬಿ ಅವರ ಮೊಮ್ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಸ್ವಾಮಿ? ಅವರು ಕಲಿತಾ ಇರೋದು ಕಾನ್ವೆಂಟ್ ಶಾಲೆಗಳಲ್ಲೇ. ಅವರು ಕನ್ನಡದ ಬಗ್ಗೆ ಬುದ್ಧ ಭಾಷಣ ಬಿಗಿತಾರೆ. ಕನ್ನಡದ ಪರವಾದ ಪುಸ್ತಕಗಳನ್ನು ಪ್ರಕಟಿಸಿನ ಅಂತ ನಾನು ಕೊಟ್ಟಾಗ ಇಸ್ಕೊಂಡು ನನಗೆ ವಂಚನೆ ಮಾಡಿದ್ದಾರೆ. ಪ್ರಿಂಟ್ ಹಾಕಲಿಲ್ಲ, ಅದನ್ನು ಮುದ್ರಣ ಮಾಡಲೇ ಇಲ್ಲ. ಅದನ್ನು ಕೇಳಿದರೆ, ಫೋನ್ ಮಾಡಿ ಕೇಳಿದರೆ ಕಳೆದಿದ್ದಾರಂತೆ. ಅಲ್ಲಿರುವಂಥ ಸಹಾಯಕರು ಹೇಳ್ತಾರೆ, ಕಾಣಿಸ್ತಾ ಇಲ್ಲ, ಎಲ್ಲೂ ಇಲ್ಲ, ನೀವು ಟ್ರೇಸ ಕೊಟ್ಟಲ್ಲ ನಮ್ಗೆ ಅಂತ ಇದ್ದಾರೆ. ಇಂಥ ವಂಚಕರನ್ನ ನಾವು ಕಟ್ಟಿಬಕ್ತಾನೆ ಇವ್ರನ್ನ. ಕನ್ನಡ ಸಾಹಿತ್ಯ ಪರಿಷತ್ ಆದರೂ ಏನು ಮಾಡ್ತಾ ಇದೆ? ಸರ್ಕಾರದಿಂದ ಹಣ ವಸೂಲು ಮಾಡೋದು, ಕಾರ್ಯಕ್ರಮ ಮಾಡೋದು, ಜೇಬಿಗಿಳಿಸೋದು, ಇದೇ ತಾನೇ ಮಾಡ್ತಾ ಇರೋದು. ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಮಾಡಿ ನೀವಂಥ ಜಿಲ್ಲಾ ಕೇಂದ್ರಗಳಿಗೆ 6 ಲಕ್ಷ ರೂಪಾಯಿನ ಪ್ರತಿ ಜಿಲ್ಲೆಗೂ ಕೊಟ್ಟರು. ಪುಂಡಲೀಕ ಹಾಲಂಬಿ ಅವ್ರು ಲೆಕ್ಕ ಕೊಡಬೇಕು ಇವಾಗ. ಅದರದ್ದು ನಿಜಕ್ಕೂ 6 ಲಕ್ಷ ಶತಮಾನೋತ್ಸವಗಳಿಗೆ ಪ್ರತಿಯೊಂದು ಜಿಲ್ಲೆಗೂ ಖರ್ಚಾಗಿದೆಯಾ? ಏನು ಕಳೆದು ಕಟ್ಟಿ ಹಾಕಿದ್ರಿ ಅದನ್ನು ನೀವು ಕಾರ್ಯಕ್ರಮ ಮಾಡಿದ್ರಿಂದ? ಎಷ್ಟು ಜನ ರೈತರು ಇವತ್ತಿನ ದಿವಸ ಸಾಯ್ತಾ ಇದ್ದಾರೆ. ದಿನ ಸರಣಿ ಇನ್ನೂ ಮುಂದುವರೆದಿದೆ. ರೈತರ ಸಾವಿಗೆ ಸಂತಾಪ ಸೂಚಿಸುವ ಒಂದು ಕಾರ್ಯಕ್ರಮಗಳು ನಡೆಯಲಾರಿ. ಇವರು ಬರೀ ಹಣ ಮಾಡೋದೇ ದಂಧೆ ಒಂದು ದಂಧೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಇದು ಕನ್ನಡ ಪರ ಹೋರಾಟನೇ? ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಏನಾದರೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂಥವೇನಾದರೂ ಮಾಡಿದರೆ ಅಲ್ಲಿ ಹೋಗೋರು ಯಾರು ಗೊತ್ತೇ? OOD ಸೌಲಭ್ಯವನ್ನು ಕೊಟ್ಟರೆ ಮಾತ್ರ ಹೋಗುವಂಥ ಸರ್ಕಾರಿ ನೌಕರರು ದೊಡ್ಡ ಸಮೂಹ ಅಲ್ಲಿರುತ್ತೆ ಹೊರತು ಆ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಅನ್ಯ ಕಾರ್ಯ ನಿಮಿತ್ತ ರಜೆ ತೆಗೆದುಕೊಂಡು ಹೋದಾರಲ್ಲಿ ಕುಂದ್ರೋದ ಇಲ್ಲರಿ. ಇವತ್ತಿನ ದಿವಸ ಸರ್ಕಾರ OOD ಸೌಲಭ್ಯವನ್ನು ಸರ್ಕಾರಿ ನೌಕರರಿಗೆ ರದ್ದು ಮಾಡಿದರೆ ಮುಗಿದು ಹೋಯಿತು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ನರಪೀಡೆನೂ ಇರೋದಿಲ್ಲ ಅಲ್ಲಿ ಓಡಾಡೋದಕ್ಕೆ. ಬೇಕಾ ಇಂಥ ಕನ್ನಡ ಪರ ಸಂಘಟನೆಗೆ ಸರ್ಕಾರ ಹಣ ಕೊಡುವಂಥದ್ದು? ಅಲ್ಲಿ ನೋಡಿದ್ರೆ ಲಾಬಿ, ಜಾತಿ ಲಾಬಿ, ಗುಂಪು ಲಾಬಿ, ಹಣ ಲಾಬಿ, ಧನ ಲಾಬಿ, ಇನ್ನೂ ಏನೇನು ಲಾಬಿ ನಡೆಸೋಕ್ಕೆ ಸಾಧ್ಯತೆ ಅದು ಎಲ್ಲವನ್ನೂ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆಸ್ತಾ ಇದ್ದಾರೆ ಇವಾಗ. ಹಾಗಾದರೆ ಕನ್ನಡವನ್ನು ರಕ್ಷಣೆ ಮಾಡೋರು ಯಾರು ಸ್ವಾಮಿ? ಗ್ರಾಮ ಮಟ್ಟದಲ್ಲಿ ಇರುವಂತಹ 99% ಜನರಿಂದಾಗಿ ಕನ್ನಡ ಉಳಿದಿದೆ. ಬೆಂಗಳೂರಲ್ಲಿದೆಯೇನ್ರಿ ಕನ್ನಡ? ಹೋಗಲಿ ಆ ಕಡೆ. ಬೆಂಗಳೂರಲ್ಲಿ ಅನ್ಯ ರಾಜ್ಯಗಳ ಅಂದರೆ ತಮಿಳು, ತೆಲುಗು ಮತ್ತು ಈ ಥರ ಅಲ್ಲಿ ಏನಿದ್ದಾರೆ ಅವರು ದೊಡ್ಡ ಸಮೂಹ ಅಲ್ಲಿ ಬೆಂಗಳೂರಲ್ಲಿ. ನಾವು 30-40% ಇದ್ದೀವಿ ಕನ್ನಡಿಗರು. ಕನ್ನಡ ಉಳಿಯುತ್ತೇನ್ರಿ? ಇಲ್ಲಿಗಾದರೆ ಕರ್ನಾಟಕ ಹಂಚಿ ಕಿತ್ಕೊಂಡು ತಿಂತಾ ಇದ್ದಾರಲ್ಲ, ಇದಕ್ಕೇನು ಹೇಳೋದು? ಹಾಗಂತ ನಾವು ಭಾರತ ದೇಶದ ಸಂವಿಧಾನದ ವಿರುದ್ಧ ಹೋರಾಟ ಮಾಡೋಕ್ಕಾಗೋದಿಲ್ಲರಿ. ಯಾವ ಭಾಷೆಯ ಒಂದು ಪ್ರಾದೇಶಿಕವಾರು ಏನೋ ಒಂದು ಭಾಷಾ ನೆಲಗಟ್ಟಿನಲ್ಲಿ ಪ್ರಾದೇಶಿಕವಾರು ವಿಂಗಡಣೆ ಆದವೋ ಅಲ್ಲಿ ಬರುವಂಥ ಜನ ಆಯಾ ಭಾಷೆಯನ್ನು ಕಲಿಬೇಕು. ಆದರೆ ಆಗ್ತಾ ಇರೋದೇನು? ಕನ್ನಡದ ಮೇಲೆ ಪ್ರಹಾರ. ರಾಜಕೀಯ ಇಚ್ಛಾಶಕ್ತಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡದ ಬೋರ್ಡುಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ನಿಪ್ಪಾಣಿ ಭಾಗದಲ್ಲಿ ಹೋಗಿ ನೋಡಿ, ಎಲ್ಲ ನೋಡಿದ್ರು ಅಲ್ಲಿ ನಮ್ಮ ಕನ್ನಡದ ಭಾಷೆ ಒಂದು ಬೋರ್ಡು ಕಾಣೋದಿಲ್ಲ. ಹಾಗಾದರೆ ಮುಂದೇನು? ಕನ್ನಡದ ಗತಿ ಏನು? ಕರ್ನಾಟಕದ ಗತಿ ಏನು? ಕರ್ನಾಟಕವನ್ನು ಹಂಚಿ ಹರಿದು ತಿನ್ನೋದಕ್ಕೋಸ್ಕರನೇ ಗಡಿ ಭಾಗದಲ್ಲಿ ಕಾಯ್ತಾ ಇರುವಂತಹ ಅನ್ಯ ರಾಜ್ಯಗಳ ಒಂದು ದಾಳಿಗೆ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಏನು ಮಾಡ್ತಾಯಿದ್ದೀವಿ? ಕೇವಲ ಪ್ರತಿಭಟನೆ ಮಾಡಿದರೆ ಸಾಕಾ? ಕರ್ನಾಟಕದ ನೆಲ ಜಲ ಭಾಷೆಗೋಸ್ಕರ ಬಡಿದಾಡ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಏನೋ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ, ಏನೋ ಒಂದು ಕೆಲಸ ಮಾಡ್ತಾಯಿದೆ. ಆದರೆ ಅಲ್ಲೂ ಕೂಡ ಕೇವಲ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಸೀಮಿತವಾಗಿರುವಂತಹ ಒಂದು ಶಕ್ತಿಗಳಿದ್ದಾವೆ. ಹಾಗಾದರೆ ಉತ್ತರ ಕರ್ನಾಟಕದಲ್ಲಿ ಅಂಥದ್ದೇನು ಒಂದು ಸಂಘಟನೆ ಯಾಕಿಲ್ಲ? ಅಂಥ ಒಂದು ಸಂಘಟನೆ ಕರ್ನಾಟಕದಲ್ಲಿ ಬೇಕು. ಇನ್ನೂ ಸಂಘಟನೆಗಳು ಬೇಕಾಗಿದೆ. ಮಧ್ಯ ಕರ್ನಾಟಕದಲ್ಲಿ ಬೇಕು, ಉತ್ತರ ಕರ್ನಾಟಕದಲ್ಲಿ ಬೇಕು. ಕರ್ನಾಟಕ ಅಂದ್ಬಿಟ್ರೆ ಬೆಂಗಳೂರು, ಮೈಸೂರು, ಮಂಡ್ಯ ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಅವ್ರನ್ನ ನಾವು ಪೂಜಿಸ್ಬೇಕು, ಹೊತ್ಕೊಂಡು ಕುಣಿಬೇಕು. ಕಾವೇರಿ ಮಾತ್ರ ನಮ್ಮ ನಾಡಿನ ದೇವತೆ. ತುಂಗಭದ್ರೆ, ಕುಮದ್ವತಿ, ವರದಾ. ನಮ್ಮ ಮಧ್ಯ ಕರ್ನಾಟಕದಲ್ಲಿ
ತುಂಗಭದ್ರಾ ವರದಾ ಸಂಗಮ ಸ್ಥಳ ಇದೆ, ತುಂಗಭದ್ರಾ ಕುಮದ್ವತಿ ಸಂಗಮ ಸ್ಥಳ ಇದೆ. ಇಲ್ಲಿರುವಂತಹ ನೀರನ್ನು ನಾವು ಇನ್ನೂ ಶಕ್ತಿಶಾಲಿಯಾಗಿ ಬಳಸಿಕೊಂಡ್ರೆ ಮಧ್ಯ ಕರ್ನಾಟಕದಲ್ಲಿ 10,000 ಎಕರೆ ನೀರಾವರಿ ಅಭಿವೃದ್ಧಿ ಆಗುತ್ತೆ. ಅಂಥ ಒಂದು ಯೋಜನೆಗಳು ನಮ್ಮಲ್ಲಿಲ್ಲ. ರಾಣೆಬೆನ್ನೂರು ನಗರದಲ್ಲಿರುವಂತಹ ಕೊಟ್ಟೂರೇಶ್ವರ ಕೆರೆ ಏನಿದೆ, ಅಲ್ಲಿಗೆ ಬಂದು ಏನಾದರೂ ನೀರು ಸಂಗ್ರಹ ಮಾಡಿಕೊಳ್ಳುವಂಥ ಒಂದು ಸುವ್ಯವಸ್ಥಿತವಾದ ಒಂದು ಕೆಲಸ ಆದರೆ ಇಲ್ಲಿ ಸರಿಸುಮಾರು 5-6 ಸಾವಿರ ಎಕರೆ ನೀರು ಉಣುವಂತಹ ಒಂದು ಭೂಮಿ, ಕೃಷಿ ಭೂಮಿ ಆಗುತ್ತೆ. ಕೃಷಿಕರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆತ್ಮಹತ್ಯೆ ಸರಣಿ ಮುಂದುವರೆದಿದೆ. ಸೂತಕದ ಛಾಯೆ ಆವರಿಸಿಕೊಂಡು ಒಂದು ಭಾಗನೇ ಪೂರ್ಣ ನರಳ್ತಾ ಇರೋ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾಮಂದಿ ಶತಮಾನೋತ್ಸವ ಕಾರ್ಯಕ್ರಮದ ಸಂಭ್ರಮ ಮಾಡ್ತಾಯಿದ್ರೆ. ಸಂಭ್ರಮ ಮಾಡ್ತಾರಂತೆ. ಕನ್ನಡ ಜನರನ್ನು ಕೊಂದು ನೀವೇನ್ರಿ ಸಂಭ್ರಮ ಮಾಡೋದು? ಸಂಭ್ರಮ ಅದಲ್ಲ. ಸಂಭ್ರಮ ಮಾಡ್ಬೇಕಾದ್ರೆ ಅದಲ್ಲ. ನನ್ನನ್ನು ವೇದಿಕೆಯಲ್ಲಿ ಕರೆದಾಗ ಅದನ್ನೇ ಹೇಳಿರೋದು. ಈ ಕಾರ್ಯಕ್ರಮದ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡಿದ್ದೀನಿ ನಾನು. ಕನ್ನಡ, ಕನ್ನಡಿಗ, ಕರ್ನಾಟಕ ಏನಿದು? ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ದುಸ್ಥಿತಿಯಲ್ಲಿ ಸಾಗ್ತಾ ಇದ್ದೀವಿ? ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಇವರು ತಮ್ಮದೇ ಆದ ಗುಂಪು ಕಟ್ಕೊಂಡು 3 ವರ್ಷದಾಗ 3 ವರ್ಷದ ಅಧಿಕಾರ ಮತ್ತು ದುಡ್ಡನ್ನು ಲೆಕ್ಕ ಕೊಡ್ದಂಗೆ ಇವರು ಖರ್ಚು ಹಾಕ್ಕೊಂಡಿದ್ದಾರೆ. ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ, ಅದಕ್ಕೆ ಸರಿಯಾದ ಲೆಕ್ಕನೇ ಇಲ್ಲ. ಎಲ್ಲ ಕಾಳು ಓಚರ್ಗಳೇ. ಅದೆಲ್ಲ ಪತ್ರಿಕೆಯಲ್ಲಿ ಬಂತಲ್ಲ, ಎಲ್ಲೋ ಒಂದು ಕಡೆ ಬಂದಿದೆ ಅಂತಲ್ಲ. ಇದನ್ನು ಅಷ್ಟು ಸಮಗ್ರವಾದ ತನಿಖೆ ಆಗ್ಬಿಟ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜನನೇ ಕ್ಯಾಕರಿಸಿ ಉಗಿತಾರೆ. ಆ ಮಟ್ಟದಲ್ಲಿ ಅವ್ಯವಹಾರಗಳಾಗಿದ್ದಾವೆ. ಏನಿದು? ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ? ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ನಾಡು ಕಟ್ಟಕ್ಕೆ ಹೊರಟಿದ್ದೀವಾ? ಇಲ್ಲ. ಕನ್ನಡ ನಾಡನ್ನು ಹೆಸರಿನಲ್ಲಿ ಕೆಲವರು ಗುಂಪು ಕಟ್ಕೊಂಡು ಲಾಬಿ ಮಾಡಿಕೊಂಡು ವೇದಿಕೆಯಲ್ಲಿ ಉದ್ದುದ್ದ ಭಾಷಣ ಮಾಡ್ಕೋತಾ ಪ್ರಶಸ್ತಿಗಳಿಗೋಸ್ಕರ ಹಂಗೆ ಗಿರಿಕಿ ಹೊಡಿತಾ ಇದ್ದಾರೆ ರೀ. ಗಿರಿಕಿ. ಬನ್ನಿ ಬದಲು ಮಾಡೋಣ, ಈ ಶಕ್ತಿಶಾಲಿ ಮಾಡೋಣ ಕರ್ನಾಟಕವನ್ನು. ಯಾಕೆ ಸಾಧ್ಯ ಇಲ್ಲ? ಸಾರ್ವಜನಿಕರಂತೂ ಗುಂಪು ಕಟ್ಟಿ, ಸಮೂಹ ಕಟ್ಟಿ, ಸರ್ಕಾರಿ ನೌಕರರ ಸಮೂಹವನ್ನು ಕಟ್ಟಿ, ಕೂಲಿಕಾರರ ಸಮೂಹವನ್ನು ಕಟ್ಟಿ, ರಾಜಕೀಯ ಪಕ್ಷಗಳನ್ನು ದೂರ ಇಡಿ. ಇದರಿಂದ ರಾಜ್ಯಾಶ್ರಯ ಬೇಕಾ ಕನ್ನಡ ಸಾಕೋದಕ್ಕೆ, ಕನ್ನಡ ಕಲಿಯೋದಕ್ಕೆ, ಕನ್ನಡ ಸಬಲ ಮಾಡೋದಕ್ಕೆ, ಕನ್ನಡವನ್ನು ಶಕ್ತಿಶಾಲಿಯಾಗಿ ಮಾಡೋದಕ್ಕೆ? ಅವ್ರಿಗೆ ಅಧಿಕಾರದ ಹೊಡೆದಾಟ ಅವ್ರು ಮಾಡ್ತಿರ್ತಾರೆ. ಅವ್ರಿಗೆಲ್ರಿ ಇದ್ದಾರೆ ನಾಡಿನ ಬಗ್ಗೆ ಅಭಿಮಾನ, ದೇಶಾಭಿಮಾನ, ರೈತರ ಮೇಲೆ ಅಭಿಮಾನ? ಎಲ್ಲ ಸುಮ್ಮನೆ ಕಣ್ಣೀರು ಒರೆಸೋ ಕೆಲಸ. ಒಂದೇ ಬಾರಿ ಪಕ್ಕಾ ನಿರ್ಧಾರ ತೊಗೊಂಡ್ಬಿಟ್ರೆ ರಾಜ್ಯದ ಗಡಿ ಸಮಸ್ಯೆಗಳೆಲ್ಲ ಸಂಪೂರ್ಣ ನಾಶ ಆಗೋಗ್ಬಿಡ್ತವೆ. ರಾಜ್ಯದ ಒಳಗೆ ಇರುವಂಥ ಕಪ್ಪು ಹಣ ಏನಿದೆ, ಲಕ್ಷಾಂತರ ಕೋಟಿ ಹಣ ಏನಿದೆ, ಅದನ್ನು ತಗೊಂಬಂದು ಹರಿದು ಬಿಟ್ಟರೆ ಇಡೀ ಕನ್ನಡ ನಾಡಿನಲ್ಲಿ ನೀರು ಹರಿದಾಡಿ ಹೋಗುತ್ತೆ. ಕೃಷಿ ಅನ್ನುವಂಥದ್ದು ಹಸಿರಿನಿಂದ ನಳನಳಿಸುತ್ತೆ. ಭೂತಾಯಿ ಮಡಿಲು ಹಸಿರಿನಿಂದ ನಳನಳಿಸುತ್ತೆ. ಏನಾಗಿದೆ ಕನ್ನಡಿಗರಿಗೆ? ಹೋರಾಟಕ್ಕೆ ಶಕ್ತಿನೇ ಇಲ್ಲ ನಮಗೆ. ಕಳ್ಕೊಂಬಿಟ್ಟಿದ್ದೀವಿ. ಅಯ್ಯೋ ನಾನು ಯಾಕೆ ಮಾಡಲಿ, ಅಯ್ಯ ಅದಾರು ಬಿಡು, ಕರ್ವೆ ನಾರಾಯಣಗೌಡರು ಮಾಡ್ತಾರೆ, ಇಲ್ಲ ಬಿಡು ಇಲ್ಲಿ ನಿತ್ಯಾನಂದ ಕುಂದಾಪುರ ಮಾಡ್ತಾರೆ, ಇಲ್ಲ ಬಿಡು ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವ್ರು ಅದಾರಲ್ಲ ಅವ್ರು ಮಾಡ್ತಾರೆ. ಅವ್ರು ಮಾಡೋದಲ್ಲ ಸ್ವಾಮಿ ಇದು, ಅವ್ರು ಮಾಡೋದಲ್ಲ, ಅವ್ರು ಏನೇನು ಮಾಡಲ್ಲ. ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನೂ ಮಾಡಲ್ಲ, ನೆನ್ಪಿಟ್ಕೊಂಬಿಡಿ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಹೋರಾಟ ಮಾಡ್ತಾರೆ, ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ, ಪೊಲೀಸರ ಜೊತೆ ತಿಕ್ಕಾಟ ಮಾಡಿದ್ದಾರೆ, ರಾಜಕೀಯ ಜನರು ಕಾನೂನಿನ ಹೋರಾಟ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದಾದರೂ ಸಾಧನೆ ಮಾಡಿದೇನು ರೀ? ಸಾಧನೆ ಇಲ್ವೇ ಇಲ್ಲ. ಇವ್ರು ಸಮಾವೇಶ ಮಾಡ್ಕೋತ ಹೋದರು, ತಿಳಿದಲ್ಲಿ ಮಾಡಿದ್ರು. ಅವ್ರಿಗೆ ಬೇಕಾದವ್ರಿಗೆ ವೇದಿಕೆ ಕೊಟ್ರಿ, ಅವ್ರಿಗೆ ಬೇಕಾದವ್ರದ್ದೇ ಪುಸ್ತಕ ಪ್ರಿಂಟ್ ಹಾಕ್ಕೊಂಡ್ರು. ಉಳಿತಾಯ ಎಷ್ಟು ಸಾಧ್ಯವೋ ಅಷ್ಟು ಜೇಬಿಗಿಳಿಸೋಕೆ ಏನು ಬೇಕು ಅದನ್ನು ಮಾಡಿದ್ದಾರೆ. CBI ತನಿಖೆ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಣಕಾಸಿನ ವ್ಯವಹಾರ. ಆವಾಗ ಗೊತ್ತಾಗುತ್ತೆ ಇವ್ರ ಬಣ್ಣ. ಒಬ್ಬೊಬ್ಬ ಜಿಲ್ಲಾಧ್ಯಕ್ಷ ಜಿಲ್ಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ಸ್ವಾಮಿ? ಏನು ಮಾಡಬೇಕು ಗೊತ್ತಾ? ಗುಂಪನ್ನು ಕಟ್ಕೋಬೇಕು ಅವರು. ಎಂಥ ಗುಂಪು?
ಎಂಥ ಗುಂಪು ಅಂದರೆ ರಾಜಕೀಯ ಪಕ್ಷಗಳ ನಾಯಕರನ್ನು ಹಿಡ್ಕೊಂಡು ಅವರಿಂದ ಮಾತಾ ಕೇಳೋ ತಂತ್ರ, ಒತ್ತಡ ತಂತ್ರ. ಮಠಾಧೀಶರಿಂದ ಫೋನ್ ಹೊಡಿಸ್ಬೇಕ್ರಿ ಮತದಾರರಿಗೆ, ನಮ್ಮ ಜಾತಿಯವ ಅವನಿಗೆ ಹಾಕು ಅಂತ ಅವ್ರು ಹೇಳ್ತಾರೆ. ನೀವು ಎಲೆಕ್ಷನ್ ಸಂದರ್ಭದಲ್ಲೇ ನೋಡ್ಬೇಕಾಗಿತ್ತು ಲಾಸ್ಟ್ ಬಾರಿ ನೀವು ಎಲ್ಲ ಹಂಗೆ ಫೋನ್ ಈ ಸ್ವಾಮಿಗಳು ಫೋನ್ ಮಾಡಿದ್ರು, ಈ ನೋಡಿ ಇಂಥವ್ರು ಫೋನ್ ಮಾಡಿದ್ದಾರೆ. ಇಂಥವರು ಕನ್ನಡ ಉದ್ಧಾರ ಮಾಡ್ತಾರ. ಇವತ್ತಿನ ದಿವಸ ಬೈ ಚಾನ್ಸ್ ಏನಾದರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ವ್ಯಕ್ತಿ ಮಿನಿಮಮ್ ಕನಿಷ್ಠಕ್ಕೆ 35 ಲಕ್ಷ ಇಟ್ಕೋಬೇಕು ಜಿಲ್ಲಾದಲ್ಲೇ. ಯಾರೇನು ಬೊಂಬಡ ಬಜಾಯಿಸಿದ್ರು ಸರಿ, ಇದೇ ವಾಸ್ತವ. ಮತದಾರರಿಗೆ ಹಣ ಕೊಡಬೇಕು, ಅವ್ರನ್ನ ಮನೆಯಿಂದ ಕಾರ್ ತೊಗೊಂಡೋಗಿ ಕರ್ಕೊಂಬರ್ಬೇಕು, ಜೀಪ್ ತಗೊಂಡೋಗಿ ಕರ್ಕೊಂಬರ್ಬೇಕು, ಟಾಮ್ನಲ್ಲಿ ಕರ್ಕೊಂಬರ್ಬೇಕು. ಅಕಸ್ಮಾತ್ ಏನಾದರೂ 100 ಜನ ಆಸ್ಪಾಸ್ ಇದ್ದಾರೆ ಮತದಾರರು ಅಂದರೆ ಅವ್ರ ಊರಿಗಿರುವಂಥ ದೇವಾಲಯಕ್ಕೋ ಇನ್ನೊಂದು ಯಾವುದಕ್ಕೋ ಕಾಣಿಕೆ ಕೊಡಬೇಕು, ಕಾಣಿಕೆ. ಆಮೇಲೆ ಇವನು ಏನದು ನಿಮ್ಮ ಎಲ್ಲಿ ಮತದಾನದ ಕೇಂದ್ರಗಳಿರ್ತಾವೋ ಅಲ್ಲಿ ಹೊರಗಡೆಗೆ ಶಾಮಿಯಾನ ಹಾಕಬೇಕು, ಶಾಮಿಯಾನ. ತಿಂಡಿ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಮಂಡಕ್ಕಿ, ಮಿರ್ಚಿ, ಬಜ್ಜಿ, ಖಾರ ಆಹಾರ ಎಲ್ಲ ವೆಜ್ ತಿನ್ನೋರಿಗೆ ವೆಜ್ಜು ಅಂದರೆ ಏನದು ತರಕಾರಿ ತಿನ್ನೋರಿಗೆ ತರಕಾರಿ, ಮಾಂಸ ತಿನ್ನೋರಿಗೆ ಮಾಂಸ ತಿನ್ನೋ ವ್ಯವಸ್ಥೆ ಮಾಡಬೇಕು. ಸಾಧ್ಯವಾದ ಇದನ್ನು ಅದು ಬೋರ್ಡ್ ಹಾಕ್ಬೇಕು, ನಿಂತವರಿಗೆ ಮತ ಹಾಕಿ ದೊಡ್ಡ ಬೋರ್ಡು. ಇದು ಜಿಲ್ಲಾದಾದರೆ ಜಿಲ್ಲಾದಿಂದ ಯಾರು ಈ ರೀತಿ ಹಣ ಖರ್ಚು ಮಾಡ್ತಾರೋ ಅಂಥವ್ರಿಗೆ ರಾಜ್ಯದಲ್ಲಿ ಸ್ಪರ್ಧಿಸಿರೋ ವ್ಯಕ್ತಿ ಕಾಸು ಕೊಡ್ತಾನೆ ರೀ. ಕಾಸು ಹಾಕಿದವ್ರು ಕಾಸು ತೆಗಿಬೇಕಾದ್ರೆ ಕನ್ನಡ ಕಾರ್ಯಕ್ರಮ ಮಾಡೇವಿ ಅಂತ ಖರ್ಚು ಹಾಕ್ಬೇಕು ತಾನೆ. ಖರ್ಚು ಇಲ್ಲಿದೆ ತಂತ್ರ. ಇದು ಎಂಥ ಕನ್ನಡ ಸಾಹಿತ್ಯ ಪರಿಷತ್ ರೀ. ಈಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಉತ್ತರ ಕರ್ನಾಟಕಕ್ಕೊಂದು ಕನ್ನಡ ಸಾಹಿತ್ಯ ಪರಿಷತ್ ಆಗಬೇಕಾಗಿದೆ, ಕೇಂದ್ರ ಕಚೇರಿ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹುಡ್ಕೋಬೇಕಾಗಿದೆ. ಇವಾಗ ಆಗಿಲ್ವಾ? ಚಲನಚಿತ್ರ ವಾಣಿಜ್ಯ ಮಂಡಳಿ ಇಲ್ಲೊಂದು ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆಯಲ್ಲ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನ ನಮಗೆ ಬೇಕು. ಇಲ್ಲದೆ ಹೋದರೆ ಇವರು ಉತ್ತರ ಕರ್ನಾಟಕನೂ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ನಾನು 58 ಪುಸ್ತಕ ಬರೆದಿದ್ದೀನಿ ಕಣ್ರಿ. ಪುಸ್ತಕ ಬರೆದಿರೋದು ಜ್ಞಾನಕ್ಕೆ ಅಂತ ಅಲ್ಲ, ಅನುಭವದಿಂದ ಬರೆದಿರೋಂಥ ಪುಸ್ತಕಗಳು. ಎಷ್ಟೊತ್ತೆ ಅನಾಚಾರಗಳು ನಡೀತಾ ಇರೋದು ನಾಡಿನಲ್ಲಿ, ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ. ಕನ್ನಡವನ್ನು ರಕ್ಷಣೆ ಮಾಡೋಕ್ಕೆ ನಮಗೆ ತಾಕತ್ತು ಬೇಕು ಅಂತ ಅಂದರೆ ಹೋರಾಟ ಮಾಡಬೇಕು. ಹೋರಾಟ ಎಂಥ ಹೋರಾಟ ಗೊತ್ತಾ? ಶಕ್ತಿಶಾಲಿಯಾದ ಹೋರಾಟ, ನೈತಿಕ ನೆಲೆಗಟ್ಟಿನ ಹೋರಾಟ, ಹಣ ಮಾಡ್ಕೊಳ್ಳೋ ಹೋರಾಟ ಅಲ್ಲ. ಪ್ರತಿಯೊಬ್ಬ ಕನ್ನಡಿಗರನ್ನ ಕೇಳಿ, ಯಾಕೆ ಕೊಡಲ್ಲ ದುಡ್ಡನ್ನ? ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ನಡೀತಾ ಇದ್ದಾವಲ್ಲ, ದಾನ ಮಾಡೋರಿಲ್ವಾ? ದಾನ ಮಾಡೋರಿದ್ದಾರೆ. ದಾನ ಮಾಡೋರ ಕೈಗಳು ಶುದ್ಧ ಇರಬೇಕು. ಆ ದಾನ ಮಾಡೋರ ಇಸ್ಕೊಳ್ಳೋ ಕೈಗಳು ಶುದ್ಧ ಇದ್ದರೆ ಅಯ್ಯೋ ಎಷ್ಟು ಬೇಕ್ರಿ ದುಡ್ಡು, ಬೇಕಾದಷ್ಟು ಬೀಳುತ್ತೆ. ರಾಜ್ಯಾಧ್ಯಕ್ಷನಾಗಿ ಒಬ್ಬ ಚುನಾವಣೆಗೆ ನಿಂತು ಗೆಲ್ಲಬೇಕು ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಂತಂದರೆ ಮಿನಿಮಮ್ 2 ಕೋಟಿ ರೂಪಾಯಿ ಬೇಕು ಕಣ್ರಿ. 2 ಕೋಟಿ ರೂಪಾಯಿ ಖರ್ಚು ಮಾಡಿದ ರಾಜ್ಯಾಧ್ಯಕ್ಷ ಜಿಲ್ಲಾ ಮಟ್ಟದಲ್ಲಿ 35ರಿಂದ 50 ಲಕ್ಷದ ತನಕ ಖರ್ಚು ಮಾಡುವಂಥ ಜಿಲ್ಲಾಧ್ಯಕ್ಷ ಪುಕ್ಸಟ್ಟೆ ಸರ್ವಿಸ್ ಕೊಡೋಕ್ಕಾಗುತ್ತೇನ್ರಿ? ಸೇವೆ ಮಾಡೋಕ್ಕಾಗುತ್ತೇನ್ರಿ? ಅವರು ವ್ಯವಹಾರಕ್ಕೆ ಎಳೆಯೋದು, ನಕಲಿ ಬಿಲ್ ಇಡೋದು, ಹಣ ಸ್ವಹ ಮಾಡಿದ್ದೆ. ಇಂಥ ಎಷ್ಟು ಪ್ರಕರಣಗಳಾಗಿಲ್ಲ. ಇತ್ತೀಚೆಗೆ ವೇದಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿ ಪಾಂಡವ ದಿನಪತ್ರಿಕೆಯ ಸಂಪಾದಕರು ಮಾಹಿತಿ ಹಾಕಿನಲ್ಲಿ ಅರ್ಜಿ ಹಾಕಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ನೀವು ಆಯವ್ಯಯದ ಪಟ್ಟಿ ಕೊಡಿ, ಯಾವ್ಯಾವ ಜಿಲ್ಲೆಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕಕ್ಕೆ ಎದಕ್ಕೆ ದುಡ್ಡು ಕೊಟ್ಟಿರಿ ಅಂತ ಕೇಳಿದರೆ ಮಾಹಿತಿ ಕೊಡೋ ಮಟ್ಟ ಕೊಟ್ಟು ಈ ಮಾಹಿತಿ ಏನಾದರೂ ನೀವು ಬಹಿರಂಗ ಮಾಡಿದ್ರಿ ಅಂದರೆ
ಅದರಿಂದ ಆಗುವ ಯಾವುದೇ ಅಪಾಯಕ್ಕೆ ನೀವೇ ಹೊಣೆಗಾರರು. ಎಲ್ಲೈತಿ ಸ್ವಾಮಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಆ ಟೈಪು? ಡಾಕ್ಟರ್ ರಾಜಶೇಖರ್ ಹತಗುಂಡಿಯವರೇ, ಎಲ್ಲಿದೆ ಅದು? ಹಾಂ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯಾಪಾರ. ಅವ್ರಿಗೆ ಪತ್ರ ಬರೆದಿದ್ದಾರೆ, ನಿಮ್ಮ ದೂರವಾಣಿಯನ್ನು ಕೊಟ್ಟಿದ್ದರೆ ವ್ಯವಹಾರಕ್ಕೆ ಅನುಕೂಲವಾಗ್ತಾ ಇತ್ತು ಅಂತ ಬರೆದಿದ್ದಾರೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯವಹಾರಗಳು. ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಕನ್ನಡದ ಪರಿಸ್ಥಿತಿ, ಕನ್ನಡಿಗರ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ. ಕನ್ನಡ ಸಾಹಿತ್ಯ ಪರಿಷತ್ ಅಂತೆ, ಕನ್ನಡ ಸಾಹಿತ್ಯ ಪರಿಷತ್ತು ರೈತರ ಸತ್ರ ಇವ್ರು ಯಾರು ಹೋರಾಟ ಮಾಡಲೇ ಇಲ್ಲರಿ. 106 ಜನ ಸತ್ತರು. ಒಂದು ಪ್ರತಿಭಟನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ನವ್ರು ಮಾಡಲಿಲ್ಲ. ಯಾವುದೋ ಸಾಹಿತಿ ಯಾರೋ ಸಾಯಿಸಿದ್ರಂತೆ, ಅದಕ್ಕೋಸ್ಕರ ಪ್ರಶಸ್ತಿನೇ ವಾಪಸ್ ಕೊಟ್ಬಿಟ್ರಂತೆ ಕೆಲವರು. ಅಬ್ಬಾ, ಎಲ್ಲಿ ಬಂದಿದೆ ನೋಡ್ರಿ ಇವ್ರ ನೈತಿಕತೆ, ಸಾಹಿತಿಗಳ ನೈತಿಕತೆ. ಇವ್ರು ಸಾಹಿತಿಗಳು, ಇವ್ರು ಹಿರಿಯ ಸಾಹಿತಿಗಳಂತೆ. ನನಗೆ ನಾಚಿಕೆ ಅನ್ನಿಸ್ತಾ ಇದೆ. ನನಗೆ ಯಾರ ಸಾಹಿತಿ ಅಂದ್ಬಿಟ್ರೆ ನನಗೊಂಥರ ಒಳಗೆ ದುಬುದು ಶುರು ಆಗತ್ತೆ. ಇವು ಮತ್ತೇನು ಕತೆನಪ್ಪ ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ, ಜನಕ್ಕೆ ಹಿತವಾಗುವಂಥ ಮಾತಾಡಿ, ಸಾತ್ವಿಕರಾಗಿರಿ. ನೀವು ಬಂಡಾಯ ಅಂತ ಹೇಳಿ ಬಂಡಾಯದ ಹೆಸರಿನಲ್ಲಿ ಅಧಿಕಾರಕ್ಕೋಸ್ಕರ, ಕೀರ್ತಿಗೋಸ್ಕರ, ಪ್ರಶಸ್ತಿಗೋಸ್ಕರ, ಧನಕ್ಕೋಸ್ಕರ, ಇಂಥ ಮುಂತಾದ ಎಲ್ಲದಕ್ಕೋಸ್ಕರ ನೀವು ವಿಧಾನಸೌಧನೋ ಕನ್ನಡ ಸಾಹಿತ್ಯ ಪರಿಷತ್ತೋ ಗಿರಿಕೆ ಹೊಡೆದ್ಬಿಟ್ಟು ಬನ್ನಿ, ಬೀದಿಗೆ ಬನ್ನಿ, ರೈತರ ಹತ್ರ ಬನ್ನಿ, ನೋಡೋಣ ನಿಮ್ಮ ತಾಕತ್ತು ಎಷ್ಟೈತೆ ನೋಡೋಣ. ರೈತರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ ಸಾಹಿತಿಗಳೇ. ಪ್ರಶಸ್ತಿ ವಾಪಸ್ ಕೊಟ್ಟಿರೋರು ಎಲ್ಲರೂ ನೀವು. ಪ್ರಶಸ್ತಿ ವಾಪಸ್ ಕೊಟ್ಟ ತಕ್ಷಣ ಸತ್ ವ್ಯಕ್ತಿ ಎದ್ದು ಬರಲಿಲ್ಲ, ಸತ್ತಾರು ಯಾರು ಅಂತ ಪತ್ತೆ ಮಾಡೋಕ್ಕಾಗಿಲ್ಲ ಇನ್ನೂ. ಅದನ್ನು ಬಿಡಿ, ಹೋಗಲಿ ಆ ಕಡೆ. ನೀವು ಅಲ್ಲ ರೀ ಸ್ವಾಮಿ, ನೀವು ದೇವರನ್ನ ಬೈತಿರಲ್ಲ, ಯಾವ ದೇವ್ರನ್ನ ಬೈಯಕ್ಕೆ ಹೊರಟಿದ್ದೀರಿ ನೀವು? ಅಪ್ಪ ಅಮ್ಮನಿಗಿಂತ ದೊಡ್ಡ ದೇವ್ರು ಯಾವುದಾದ್ರೂ ಈ ಪ್ರಪಂಚದಲ್ಲಿ ಇದೆ ಏನ್ರಿ? ನಾವು ಭೂಮಿ ಬರೋ ಕಾರಣ ಅಪ್ಪ ಅಮ್ಮನೇ ಹೊರತು ಯಾವ ಕಲ್ಲು ದೇವರು ಅಲ್ಲ, ಇನ್ನೊಂದು ದೇವರು ಅಲ್ಲ. ಆದರೆ ಒಂದು ಸಾಮೂಹಿಕವಾಗಿ ನಂಬಿಕೊಂಡಿರುವಂತಹ ದೈವಶಕ್ತಿಯ ಒಂದು ಬಲಕ್ಕೆ ಸಾಮೂಹಿಕವಾಗಿ ನೀವು ಎಕ್ಕಾಮಕ್ಕಾಯಾಗ ಎರ್ರಾಬರ್ರಿ ಅಡ್ಡಾದಿಡ್ಡಿ ಸೊಕ್ಕಿನಿಂದ ಮಾತಾಡ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಒಂದು ದೊಡ್ಡ ಸಮೂಹಕ್ಕೆ ಮನಸ್ಸಿಗೂ ನೋವು ಉಂಟು ಮಾಡ್ತಿರಲ್ಲ, ಇದು ಸಾಹಿತಿಗಳು ಮಾಡೋ ಕೆಲಸ ಏನ್ರಿ? ಕರ್ನಾಟಕ ಉಳಿಸೋದಕ್ಕೆ ನೀವು ಬೇಡ ಸ್ವಾಮಿ, ಒಬ್ಬರು ರೈತರ ಮಕ್ಕಳು ಸಾಕು. ಆ ಕೆಲಸ ರೈತರ ಮಕ್ಕಳು ಮಾಡ್ತಾ ಇದ್ದಾರೆ. ನಾವು ಹ್ಯಾಟ್ಸ್ ಆಫ್. ಅಕಸ್ಮಾತ್ ಒಂದು ದೊಡ್ಡ ಶಕ್ತಿಯ ದೊಡ್ಡ ಧ್ವನಿಯಿಂದ ಕನ್ನಡಕ್ಕಾಗಿ ಜೈ ಅನ್ನುವಂಥ ಒಂದು ಏನಾದರೂ ಒಂದು ಪದ ಬಳಸ್ಬೇಕು ಅಂದರೆ ನಾರಾಯಣಗೌಡರಿಗೆ ಮತ್ತು ಇನ್ನಿತರೆ ಕನ್ನಡ ಪರ ಸಂಘಟನೆಗಳ ನಾಯಕರಿಗೆ. ಅವರು ಮಾಡ್ತಾಯಿದ್ದಾರೆ, ಅವ್ರನ್ನೂ ನಾವು ಮರೆಯೋ ಹಾಗಿಲ್ಲ. ಚಿಕ್ಕವರಿಂದ ದೊಡ್ಡವ್ರ ತನಕ ಕನ್ನಡಕ್ಕಾಗಿ ಶಾಲು ಹೊತ್ಕೊಂಡು ಹೋರಾಟ ಮಾಡೋದು ಎಲ್ಲರನ್ನೂ ನಾವು ಇವತ್ತಿನ ದಿವಸ ಅಭಿನಂದಿಸಬೇಕು, ಗೌರವಿಸಬೇಕಾಗಿದೆ. ಅದನ್ನು ನಾವು ಮಾಡಬೇಕಲ್ವ? ಕನ್ನಡ ರಾಷ್ಟ್ರಕ್ಕೆ ಕನ್ನಡದ್ದೇ ಕರ್ತೃತ್ವ ಶಕ್ತಿ. ಕನ್ನಡಮ್ಮನಿಗೆ ಕನ್ನಡಿಗರದು ನಿಜ ಭಕ್ತಿ. ಕನ್ನಡಕ್ಕೆ ಕನ್ನಡವೇ ಮಹಾಯುಕ್ತಿ. ಕನ್ನಡಿಗರಿಗೆ ಕನ್ನಡವೇ ಜೀವನ್ಮುಕ್ತಿ. ಕನ್ನಡಿಗರು ನಾವು ಆ ರೀತಿಯಲ್ಲಿ ಕನ್ನಡವನ್ನು ಪ್ರೀತಿಸ್ತೇವೆ, ಅದನ್ನು ಗೌರವಿಸ್ತೇವೆ. ಆಗಲೇ ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೆ, ನೀವು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ ಏನಪ್ಪ ಅಂತ ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಕನ್ನಡ ನನ್ನ ಕನ್ನಡ ಶಾಲೆಯಲ್ಲಿ ನಾನು ಕಲ್ತಿದ್ನೋ ಅಂಥ ಒಂದು ಗುಣಮಟ್ಟದ ಶಿಕ್ಷಣ ಈಗ ನನ್ನ ಮಕ್ಕಳಿಗೆ ಸಿಗ್ತಾ ಇಲ್ಲ ಸ್ವಾಮಿ. ಕನ್ನಡದ ಮಕ್ಕಳಿಗೆ ಕನ್ನಡದ ಪದಗಳ ಸರಣಿ ಇದು ಬೇಕು, ಪೋಣಿಸುವ ಕೆಲಸ ಆಗಬೇಕು. ಕನ್ನಡ ಅಂತ ಅಂದರೆ ಎದೆಯಲ್ಲಿ ಆ ಧೈರ್ಯದ ಶಕ್ತಿ ಉಕ್ಕಬೇಕು, ಅಂಥ ಶಿಕ್ಷಣ ನಮಗೆ ಬೇಕು. ಆಡಳಿತದಲ್ಲಿಲ್ಲ ಕನ್ನಡ, ನ್ಯಾಯಾಂಗದಲ್ಲಿಲ್ಲ ಕನ್ನಡ, ಶಾಸಕಾಂಗದಲ್ಲಿಲ್ಲ ಕನ್ನಡ. ಎಲ್ಲಿದೆ ಗೊತ್ತಾ ಕನ್ನಡ? ಕನ್ನಡಿಗರ ಇಲ್ಲಿ ಈ ಹೃದಯದಲ್ಲಿದೆ ಕನ್ನಡ. ಇಲ್ಲಿ ಹೃದಯದಲ್ಲಿ ಕನ್ನಡಮ್ಮನ ಸ್ಥಾಪಿಸಿಕೊಳ್ಳೋದಕ್ಕೆ ಹಣ ಬೇಕಾಗಿಲ್ಲ ಸ್ವಾಮಿ, ಹಣ ಬೇಕಾಗಿಲ್ಲ. ನಿಜವಾದ ಕನ್ನಡಿಗರಾದರೆ ಕನ್ನಡ ನಮ್ಮ ಮನೆಯಲ್ಲಿ ಉಳಿಸ್ಕೋಬೇಕು. ಮನೆಯಲ್ಲಿ ನಾವೆಲ್ಲಿ ಉಳಿಸ್ಕೊಳ್ತಾ ಇದ್ದೀವಿ? ಎಲ್ಲೂ ಇಲ್ಲ. ಅಕಸ್ಮಾತ್ ಕನ್ನಡದಲ್ಲಿ ನೀವೇನಾದರೂ ಹೈಕೋರ್ಟ್ನಲ್ಲಿ ಹೋಗಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲೀಷ್ ಭಾಷೆ ಆಡಳಿತ ಭಾಷೆ, ಕನ್ನಡ ಅಲ್ಲ.
ಒಬ್ಬ ಕನ್ನಡಿಗ ಹೋಗಿ ಒಬ್ಬ ಶ್ರೀಸಾಮಾನ್ಯ ಕನ್ನಡಿಗ ನನಗೆ ನ್ಯಾಯ ಬೇಕು ಅಂತ ಹೇಳಿ ಕನ್ನಡದಲ್ಲಿ ಕೇಳಿದರೆ ನಿಮಗೆ ಅಲ್ಲಿ ನ್ಯಾಯ ಸಿಗಲ್ಲ. ಇಂಗ್ಲೀಷ್ ಮಾತಾಡೋ ಒಬ್ಬ ವ್ಯಕ್ತಿಯನ್ನು ನಾವು ನೇಮಿಸಿಕೊಂಡು ವ್ಯಾಪಾರ ಮಾಡಬೇಕು. ಅರೆ ನಾನು ಒಬ್ಬ ಲಾಯರ್ಗೆ ನಾನು ದುಡ್ಡು ಕೊಟ್ಟರೆ ವ್ಯಾಪಾರ ಆಗುತ್ತೆ ತಾನೇ? ನನ್ನ ಮತ್ತು ನ್ಯಾಯವಾದಿ ಮಧ್ಯೆ ನನಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ ಸ್ವಾಮಿ, ನನಗೆ ನ್ಯಾಯ ಹೇಳೋದು ಗೊತ್ತಿದೆ, ಸತ್ಯ ಹೇಳೋದು ಗೊತ್ತಿದೆ, ಸತ್ಯವನ್ನು ಹೇಳೋದಕ್ಕೆ ನ್ಯಾಯವಾದಿ ಆಗಬೇಕು ಅಂತ ನನಗೆ ನಾನೇ ಒಂದು ನ್ಯಾಯಾಲಯದಲ್ಲಿ ಕೇಳಿದರೆ ನೀನು ಇಂಗ್ಲೀಷ್ ಮಾತಾಡುವಂಥ ಒಬ್ಬ ನ್ಯಾಯವಾದಿ ಕರ್ಕೊಂಬಂದರೆ ಮಾತ್ರ ನಾನು ನಿಮಗೆ ಅವಕಾಶ ಕೊಡ್ತೇನೆ, ನಾಳೆನೇ ಡೇಟ್ ನಿಮಗೆ ಅಂತ ಅಂದರು. ವಾದ ಮಾಡಿ ನನ್ನ ಕೇಸನ್ನು ನಾನು ನಡೆಸೋದಕ್ಕೆ ಆಗೋದಿಲ್ಲಂತೆ. ಕನ್ನಡದಲ್ಲಿ ಇಂಗ್ಲೀಷ್ ಜನ ಬೇಕಂತೆ, ಇಂಗ್ಲೀಷ್ ಮಾತಾಡೋರು ಬೇಕಂತೆ. ಈಗ ಹೇಳಿ ಸ್ವಾಮಿ, ನಾವು ಕನ್ನಡನ ಮಾತಾಡೋದಕ್ಕೆ ಕಲಿಬೇಕಾದ್ರೆ ಇಂಗ್ಲೀಷ್ ಗೊತ್ತಿರಬೇಕು ತಾನೇ? ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಇಂಗ್ಲೀಷ್ ಬೇಕು, ಕನ್ನಡ ಬೇಕು. ನೀವು ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು ಅಂದರೆ ಕನ್ನಡ ಬೇಕು, ಕನ್ನಡ ಬೇಕು, ಕನ್ನಡ ಬೇಕು. ಕನ್ನಡ ಚೆನ್ನಾಗಿ ಕಲ್ತ್ರೆ ಮಾತ್ರ ಇಂಗ್ಲೀಷ್ನನ್ನು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ಇದೆ. ಆದರೆ ನನಗೆ ನೋಡ್ರಿ, ನನಗೆ ಕನ್ನಡದಲ್ಲಿ ಎಲ್ಲೋ ಕನ್ನಡ ಮಾತಾಡುವಾಗ ಇಷ್ಟೊತ್ತನ ನಮಗೆಲ್ಲೋ ಅಲ್ಲೊಂದು ಇಲ್ಲೊಂದು ಇಂಗ್ಲೀಷ್ ಪದ ಬಳಸಿನೇ ಹೊರತು ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷ್ ಬಳಸಿ ಮಾತಾಡೋಕ್ಕೆ ನಮ್ಮ ಕಡೆಯಿಂದ ಆಗಲ್ಲ. ಹಾಗಾದರೆ ಕೋರ್ಟ್ಗೆ ಹೋಗಿ ನ್ಯಾಯನ ಕನ್ನಡದಲ್ಲಿ ಕೇಳೋಕ್ಕೆ ಸಾಧ್ಯ ಇದೆ ಏನ್ರಿ? ಸಾಧ್ಯ ಇಲ್ಲ. ನಾವು ಹೋರಾಟ ಮಾಡಬೇಕು. ಕನ್ನಡ ಪರವಾದ ಹೋರಾಟವನ್ನು ಹೃದಯದಿಂದ ಮಾಡೋ, ಹೃದಯದಿಂದ. ದಯವಿಟ್ಟು ಕನ್ನಡಿಗರೇ, ಇನ್ನು ಮುಂದಾದರೂ ಇಂಗ್ಲೀಷ್ ಸುನಾಮಿಯ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದಾದರೆ ನಮ್ಮ ಮಕ್ಕಳಿಗೆ ಅಪ್ಪಟ ಕನ್ನಡದ ಸ್ವಾದವನ್ನು, ಸ್ವತ್ತನ್ನು, ಅದರ ಒಂದು ಹತೋಟಿಯನ್ನು ಸಾಧಿಸೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕಾಗಿದೆ, ನಾವು ಮಾಡಬೇಕು ಕೂಡ. ರೈತ ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದರೆ ರೈತರ ಮಕ್ಕಳಿಂದ ಕಂಡ್ರಿ, ಯಾವ ಅಧಿಕಾರಿ ಮಕ್ಕಳಿಂದ ಅಲ್ಲ, ಯಾವ ಅಧಿಕಾರಿಗಳ ಮಕ್ಕಳಿಂದ ಅಲ್ಲ. ಕೆಲವರು ತಾವೇ ಸಾಹಿತಿ, ತಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. 4 ಪುಸ್ತಕ ಬರೆದು 40,000 ಪ್ರಶಸ್ತಿಗೋಸ್ಕರ ಕರ್ನಾಟಕ ರಾಜ್ಯದಾದ್ಯಂತ ಓಡಾಡಿ ಭಿಕ್ಷೆ ಬೇಡಿ, ಅಯ್ಯೋ ನನಗೆ ಪ್ರಶಸ್ತಿ ಕೊಡಿ, ನನಗೆ ಪ್ರಶಸ್ತಿ ಕೊಡಿ ಅಂತ ಹೋಗಿ ತಿರುಗ್ತಾ ಇದ್ದಾರೆ. ಬರೀ 4 5 ಒಂದು ಪುಸ್ತಕ ಬರೆದಾಗ ಇವತ್ತಿನ ದಿವಸ ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಸಮಿತಿಗಳಿಗೆ ಆಯ್ಕೆ ಆಗ್ತಾರೆ ಇವರು. ಬೇಕೇನ್ರಿ ಪ್ರಶಸ್ತಿಗಳು? ಕನ್ನಡಿಗರಿಗೆ ಕನ್ನಡಮ್ಮನ ಈ ದೇವಾಲಯ ಇದೆಯಲ್ಲ, ಇದು ನಿಜವಾದ ಪ್ರಶಸ್ತಿ. ವೇದಿಕೆಗೋಸ್ಕರ ಸುತ್ತಾಡಿ ಗಿರಿಕಿ ಹೊಡೆದು ನಾವು ಮಾಡ್ತೀವಲ್ಲ, ಅದೆಲ್ಲ ನಿಜವಾದ ಕನ್ನಡ ಸೇವೆ. ಕನ್ನಡ ಪುಸ್ತಕಗಳ ಪ್ರಕಟಣೆ ಮಾಡಬೇಕಾದ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಹಳೇ ಪುಸ್ತಕಗಳನ್ನು ಪ್ರಿಂಟ್ ಆಗ್ತಾಯಿದೆ ಅಂತೆ. ಕನ್ನಡದಲ್ಲಿ ಹೊಸ ಪುಸ್ತಕಗಳು ಯಾವುವು ನೆಲೆಗಟ್ಟೆ ಇಲ್ಲವಂತೆ. ಶಬ್ಬಾಷ್! ಇಂಥ ಅವಿವೇಕಿ ಅಯೋಗ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಿಗೆ ನಾವು ಏನಂತ ಕರಿಬೇಕು ಸ್ವಾಮಿ? ಮೊದಲು ಇಸ್ಕೊಂಡವ್ರು ನೀವೇ ತಾನೇ. ನನ್ನ ಪುಸ್ತಕನೂ ಕೂಡ ಬನ್ನಿ, ನೀವು ಆ ಥರ ಒಂದು ಪುಸ್ತಕ ನಮ್ಮ ಇದಕ್ಕೆ ಬೇಕು, ನಾವು ಪ್ರಿಂಟ್ ಹಾಕ್ತೀವಿ ಅಂತ ಇಸ್ಕೊಂಡ್ರಲ್ಲ, ಅವ್ರು ಮಾಡಿದ್ದೇನು? ನನ್ನ ಹಸ್ತಪ್ರತಿ, ನನ್ನ ಟ್ರೇಸ್ ಕೊಟ್ಟದಂತ ಅಂದರೆ ಈ ಮುದ್ರಣಕ್ಕೆ ಬೇಕಾಗಿರುವಂಥ ಟ್ರೇಸ್ ಸಹಿತವಾದ ಆ ಒಂದು ಪ್ರತಿ ಕೊಟ್ಟರೆ ಕಳೆದಿಟ್ಟಿದ್ದಾರೆ. ಇದು ಒಬ್ಬ ಸಾಹಿತಿಯಾದ ನನಗೆ ಮಾಡಿರುವಂಥ ಅವಮಾನ ಇವರು. ನನಗಲ್ಲ ಸ್ವಾಮಿ ಅವಮಾನ. ಆ ಪುಸ್ತಕದ ಮತ್ತೊಂದು ಸಾಫ್ಟ್ ಕಾಪಿ ನಾನು ಕಂಡಿದ್ದಿದೆ. ಏನು ಕಂಪ್ಯೂಟರ್ನಲ್ಲಿ ತೆಗಿತಾರಲ್ಲ ಸಾಫ್ಟ್ ಕಾಪಿ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ನಿರ್ದಿಷ್ಟವನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಆ ಸಾಫ್ಟ್ ಕಾಪಿ ಇದೆ. ಮತ್ತೊಂದು ಪುಸ್ತಕನ ಎಲ್ಲೋ ಅದನ್ನ ಇನ್ನೊಂದು ಬರೀ ಪ್ರಿಂಟ್ ಹಾಕಿಸ್ತೀನಿ, ಯಾರ್ದೋ ಕಡೆಗೆ ಹೋಗಿ ಪ್ರಿಂಟ್ ಹಾಕಕ್ಕೆ ಕೊಡ್ತೀನಿ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೆ ಜವಾಬ್ದಾರಿ ಬೇಕಲ್ವಾ? ಇಂಥ ವಿವೇಕಿಗಳು, ಅಯೋಗ್ಯರು, ವ್ಯಾಪಾರಸ್ಥರನ್ನು ಕರ್ಕೊಂಬಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿದ್ರೆ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇನ್ರಿ? ಅವ್ರು ವ್ಯಾಪಾರ ಮಾಡಿದೆ ಇನ್ನೇನು ಅಲ್ಲೇನು ಕನ್ನಡಕ್ಕೋಸ್ಕರ ಲಾಭ ತರ್ತಾರ? ಹರಿಕೃಷ್ಣ ಪುಂಡ್ರೂರವರು 1 ಕೋಟಿ ರೂಪಾಯಿ ಉಳಿಸಿ ಹೋಗಿದ್ದರು. ಇವರು 1 ಕೋಟಿ ರೂಪಾಯಿ ಸಾಲ ಮಾಡಿರ್ಬೋದೇನೋ ಬಹುಶಃ. ಯಾಕೆ ಅಂದರೆ ಅಲ್ಲಿ ಇನ್ನೂ ಯಾವ ಲೆಕ್ಕ ಬುಕ್ಕ ಕೊಟ್ಟ ವಿಷಯ ಇಲ್ಲ. ಕನ್ನಡ ಸಾಹಿತ್ಯ ಭವನಗಳಲ್ಲಿ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನಡೆಯೋದಿಲ್ಲ ಸ್ವಾಮಿ. ಅವು ಇನ್ನೊಂದು ಕಡೆ ಎಲ್ಲೋ ನಡೀತಾವೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೊನೇಷನ್ ಕೊಟ್ಟರೆ, ದಾನ ಕೊಟ್ಟಿರೋರು ಹಣದಲ್ಲಿ ಕಟ್ಟಿರುವಂಥ ಕನ್ನಡ ಸಾಹಿತ್ಯ ಭವನಗಳಲ್ಲಿ ಕನ್ನಡದ ಕಾರ್ಯಕ್ರಮ ನಡೆಯೋದಿಲ್ಲ. ಬಾಗಿಲು ಹಾಕಿ, ಕೀ ಹಾಕಿ, ಗೇಟಿಗೆ ಮುಚ್ಚಿಬಿಟ್ಟಿದ್ದಾರೆ.
ಅಲ್ಲಿ ಹೊಳ ಹೂಪೊಡಿಗಳು ಮತ್ತು ಈ ಜೇಡ ಬಲೆ ಕಟ್ಕೊಂಡ್ಬಿಟ್ಟಿದ್ದಾವೆ ಕನ್ನಡ ಸಾಹಿತ್ಯದ ಭವನಗಳಲ್ಲಿ. ಇದಕ್ಕಿಂತ ದುರಂತ ಬೇಕಾ? ಇದಕ್ಕೆ ಉತ್ತರ ಕೊಡೋರು ಯಾರು? ಯಾರು ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಆಯಿತು ಸ್ವಾಮಿ, ಆಯಿತು. ನವಂಬರ್ ತಿಂಗಳು ಹತ್ತಿರ ಬಂತು. ಮತ್ತಷ್ಟು ಕನ್ನಡದ ಕಾರ್ಯಕ್ರಮಗಳನ್ನು ನಾವು ಮಾಡೋಣ. ಕನ್ನಡವನ್ನು ಶಕ್ತಿಶಾಲಿಯಾಗಿ ಬಳಕೆ ಆಗೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡೋಣ. ಈ ಕನ್ನಡಕ್ಕೆ ಇಲ್ಲಿಂದ ಪ್ರೀತಿಸ್ತೀವಿ ಕಣ್ರಿ ನಾವು. ಕನ್ನಡ ಇದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಿಶ್ವ ಭಾಷೆ ಕನ್ನಡ, ವಿಶ್ವಕೋಶ ಕನ್ನಡ, ವಿಶ್ವರೂಪ ಕನ್ನಡ, ವಿಶ್ವ ಶಾಂತಿ ಕನ್ನಡ. ನನ್ನ ಪ್ರಕಾರ ವಿಶ್ವ ಭಾಷೆ ನಮ್ಮದು. ಈ ಭಾಷೆಗೆ ಸಾವಿಲ್ಲ ಕಣ್ರಿ, ಸಾವಿರೋದು ಇಂಥ ಅವಿವೇಕಿ ಜನರಿಗೆ. ಭಾಷೆಗಲ್ಲ. ನಾನು ಸಾಯ್ಬೋದು, ಆದರೆ ಭಾಷೆ ಸಾಯೋದಿಲ್ಲ. ಸೂರ್ಯ ಚಂದ್ರರಿರೋ ತನಕ ಕನ್ನಡ ಭಾಷೆ ಅಜರಾಮರವಾಗಿರುತ್ತೆ. ಆದರೆ ಕನ್ನಡ ಭಾಷೆಗೆ ಅಳಿವಿದೆ ಅಂತ ಹೇಳಿ ಏನು ಹಣ ಮಾಡೋಕ್ಕೆ ಹೊರಟಿದ್ದಾರೆ, ಅವರನ್ನು ನಾವು ಸದೆ ಬಡಿಯದೆ ಹೋದರೆ ಅವರು ಕನ್ನಡವನ್ನು ಕೊಲೆ ಮಾಡಿಬಿಟ್ಟಾರೋ. ಮಾಡ್ತಾರೆ. ಹುಷಾರಾಗಿರಿ ಕನ್ನಡಿಗರೇ. ರೈತ ಮಕ್ಕಳೇ, ನೀವು ಎದ್ದೇಳಿ. ನೀವು ಬೆಳೆದ್ರು ತಾನೇ ನಾಡಿನ ಜನರಿಗೆ ತುತ್ತನ್ನ. ಯಾಕೆ ಸಾಯ್ತೀರಿ? ನಿಮ್ಮ ಜೊತೆ ನಿಮ್ಮ ಕುಟುಂಬದ ಸದಸ್ಯರಿದ್ದಾರೆ, ಯಾರೂ ಬೇಕಾಗಿಲ್ಲ. ಒಂದು ಕುಟುಂಬ ಸಂಸ್ಕೃತಿಯಲ್ಲಿ ನಿಮ್ಮ ಸ್ಥಾನವನ್ನು ಒಮ್ಮೆ ತಿರುಗಿ ನೋಡಿ, ಭದ್ರಪಡಿಸಿಕೊಂಡು ನೋಡಿ. ಆಗ ಗೊತ್ತಾಗುತ್ತೆ ನಿಮ್ಮ ಸ್ಥಾನ ಏನು, ನಿಮ್ಮ ಗೌರವ ಏನು ಅಂತ. ನಮ್ಮ ಡಾಕ್ಟರ್ KS ಪುಟ್ಟಣ್ಣಯ್ಯ ಅವರು ಏನು ಹೇಳ್ತಾರೆ ಗೊತ್ತಾ? IAS ಆಫೀಸರು ಒಬ್ಬೊಬ್ಬ ರೈತನು ತನ್ನ ಮನೆಯ ಮುಂದೆ, ತನ್ನ ಹೆಸರಿನ ಮುಂದೆ IAS ಅಂತ ಹಾಕೋಬೇಕು. ಯಾಕೆಂದರೆ ಡಬಲ್ ಡಿಗ್ರಿ ಇವ್ರದ್ದು IAS, ಇಂಡಿಯನ್ ಅಗ್ರಿಕಲ್ಚರ್ ಸರ್ವೀಸ್. ಆ ಪುಟ್ಟಣ್ಣಯ್ಯನವರಿಗೆ ನಾನೊಂದು ಸಲಾಮ್ ಹೇಳಿಬಿಡ್ತೇನೆ ಈ ಕ್ಷಣದಲ್ಲಿ. IAS ರೀ, ಅವ್ರು ಏನು ಮಾಡ್ತಾಯಿದ್ದಾರೆ? ಅವ್ರು ಏನೂ ಮಾಡ್ತಾಯಿಲ್ಲ ಕನ್ನಡಕ್ಕಾಗಿ, ರೈತರಿಗಾಗಿ ಅವ್ರು ಏನೂ ಮಾಡ್ತಾಯಿಲ್ಲ. ರೈತರು ಬೇರೆ ಗುಂಡು ಹಾಕಿಸ್ತಾರೆ, ಇಲ್ಲ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಅವರು IAS. ರೈತ ನೀವು ಧ್ವನಿ ಎತ್ತೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇನ್ಮೇಲೆ ಅದಕ್ಕೆ ಅವಕಾಶ ಕೊಡಬೇಡಿ. ಕನ್ನಡ ನಮ್ಮಮ್ಮ. ಎತ್ತಿ ಕನ್ನಡದ ಬಾವುಟನ. ಯಾರು ಏನು ಮಾಡ್ತಾರೆ ನೋಡೋಣ. ಭಾರತ ಮಾತೆಗೆ ಕನ್ನಡಮ್ಮನೆ, ಎಲ್ಲ ಕನ್ನಡಮ್ಮ ಇಲ್ಲದೆ ಹೋದರೆ ಈ ಎಲ್ಲ ಯಾವುದಿದೆಲ್ಲ. ಇನ್ನೊಂದು ಗೊತ್ತಾ? IAS ಯಾವುದು ಗೊತ್ತಾ? ಇಂಡಿಯನ್ ಅಗ್ರಿಕಲ್ಚರ್ ಸೈಂಟಿಸ್ಟ್ಸು ನಮ್ಮ ರೈತರು. ರಾಗಿ ಬೆಳೆಯೋರು ಯಾರು, ಜೋಳ ಬೆಳೆಯೋರು ಯಾರು, ಮೆಕ್ಕೆಜೋಳ ಬೆಳೆಯೋರು ಯಾರು, ಭತ್ತ ಬೆಳೆಯೋರು ಯಾರು? ನೀವ್ರಿ ನಿಜವಾದ IAS. ರೈತರು ಕಂಡ್ರಿ ನಿಜವಾದ IAS. ಬಿಟ್ಟಾಕ್ರಿ. ಅನುಭವದ ಮೇಲೆ ಕಟ್ಟಿರುವಂಥ ನಿಮ್ಮ IASಗೆ ನನ್ನದೊಂದು ದೊಡ್ಡ ನಮಸ್ಕಾರ. ಡಾಕ್ಟರ್ KS ಪುಟ್ಟಣ್ಣಯ್ಯ ಅವ್ರು ಹೇಳ್ತಾರೆ, ರೈತರು ಒಬ್ಬೊಬ್ಬನು IAS ಅಂತ. ಎಸ್ ಹೌದು. ಅವರೇ ನಿಜವಾದ IAS. ಕನ್ನಡ ಉಳಿಸೋರು ನೀವೇ, ಕನ್ನಡ ಬೆಳೆಸೋರು ನೀವೇ, ಕರ್ನಾಟಕ ರಕ್ಷಣೆ ಮಾಡೋರು ನೀವೇ. ಇನ್ನಾದರೂ ಯಾಕೆ ಸುಮ್ಮ ಕೂತಿದ್ದೀರ? ನಿಮ್ಮಲ್ಲಿ ಶಕ್ತಿ ಇದೆ. ಎದ್ದೇಳಿ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ನಾವು ಏನು ರೈತರ ಮಕ್ಕಳಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ಮಂದಿನ ನಂಬಬಾರ್ದು. ನೆನಪಿಟ್ಕೊಳ್ಳಿ. ಸಿನಿಮಾ ಮಂದಿಗೆ ಯಾಕ್ರಿ ಜಯಕಾರ ಹಾಕ್ತೀರಿ? ಅವ್ರೇನಾದರೂ ನೀವು ಸತ್ತಾಗ ಬಂದು ನಿಮ್ಮ ಮನಿ ಬಂದು ಏನಾದರೂ ದುಡ್ಡು ಕೊಟ್ಟಿದ್ದಾರಾ? ನಿಮ್ಮ ಹೆಸರಿನಲ್ಲಿ ಎಲ್ಲಾದರೂ ಆವರ್ತ ನಿಧಿಗಳಿದಾವ? ನಿಮ್ಮ ಗ್ರಾಮ ಮಟ್ಟದಲ್ಲಿ ನೀವೇ ಉಳಿತಾಯ ಮಾಡಿದ ಒಂದು ಆವರ್ತ ನಿಧಿ ಸ್ಥಾಪನೆ ಮಾಡಿಕೊಳ್ಳಿ. ಇಲ್ಲದ ಕಾಲಕ್ಕೆ ಅದು ಬರುತ್ತೆ, ನಿಮಗೆ ಉಪಯೋಗಕ್ಕೆ ಬರುತ್ತೆ. 300 ಕೋಟಿ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಮದುವೆ ಮಾಡೋ ಸಿನಿಮಾ ಮಂದಿ ನಿಮ್ಮ ಮನೆಗೆ ಬಂದು ಒಂದು ಹನಿ ನೀರು ಕೊಡಲ್ಲ ಕಣ್ರಿ, ಒಂದು ಹನಿ ನೀರು ಕೊಡಲ್ಲ. ಅವ್ರಿಗೆ ಅವ್ರ ಪ್ರತಿಷ್ಠೆ, ಅವ್ರ ಒಣ ಪ್ರತಿಷ್ಠೆ, ಅವ್ರ ಘನತೆ, ಅವ್ರ ದೊಡ್ಡ ಗೌರವ, ಅವ್ರಿಗೆ ಪ್ರಚಾರ ಕೀರ್ತಿ ಅದು ಬೇಕು ಕಣ್ರಿ. ಅದಕ್ಕೋಸ್ಕರ ನಿಮ್ಮ ಮನೆ ನಾಟಕ ಮಾಡೋಕ್ಕೆ ಬಂದು ನಾಟಕ ಮಾಡಿ 20,000 25,000 10,000 ಸಿನಿಮಾ ಮಂದಿ ಕೊಟ್ಟರೆ ಅವ್ರನ್ನ ಇಸ್ಕೊಳ್ಳೋಕೆ ಹೋಗಬೇಡಿ. ನಮಗೆ ಆತ್ಮಾಭಿಮಾನ ಇದೆ ಅಂತ ಹೇಳಿ.
ನಿಮ್ಮಿಂದ ಅವ್ರು ಕೋಟ್ಯಾಧೀಶರಾಗಿರೋದು ಈ ಎಲ್ಲ ಸಿನಿಮಾ ಮಂದಿ ರಿಯಾಲಿಟಿ ಶೋಗಳನ್ನು ಟಿ ವಿಯಲ್ಲಿ ಮಾಡಿಕೊಂಡು ಮಾತಾಡೋದು ಕನ್ನಡ ಅಲ್ಲ ಕಣ್ರಿ, ಇಂಗ್ಲೀಷಿನ ದೊಡ್ಡ ದೊಡ್ಡ ಉಪನ್ಯಾಸಗಳು ಜಡ್ಜ್ಮೆಂಟ್ ಕೊಡ್ತಾರೆ ನೋಡ್ರಿ. ಜಡ್ಜ್ಗಳು ಅಂತ ಏನು ಬಂದಾರಲ್ಲ, ಇವರು ಇಂಗ್ಲೀಷಿನ ಮಧ್ಯೆ ಒಂದೊಂದು ಕನ್ನಡವನ್ನು ಮಾತಾಡ್ತಾರೆ ಕಣ್ರಿ. ಎಷ್ಟು ಅವಮಾನ ಮಾಡ್ತಾಯಿದ್ದಾರೆ ಗೊತ್ತಾ? ಅದನ್ನು ಪ್ರತಿಭಟನೆ ಮಾಡಿ ಟಿ ವಿ ಚಾನಲ್ಗಳಲ್ಲಿ ಇವತ್ತಿನ ದಿವಸ ಕನ್ನಡವನ್ನು ತುಂಬ ಕಡೆಗಣಿಸಿ ಇವತ್ತಿನ ದಿವಸ ವ್ಯವಹಾರ ಮಾಡ್ತಾಯಿದ್ದಾರೆ, ವ್ಯಾಪಾರ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ಕೊಂಡು ಹಣ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಅವ್ರು ಮಾತಾಡೋದೆಲ್ಲ ಇಂಗ್ಲೀಷು ಕನ್ನಡ ಅಲ್ಲ. ನೀವು ರೈತರು, ಇಂಗ್ಲೀಷ್ ಬೇಕಾ ನಮಗೆ? ಹೊಲದಲ್ಲಿ ಇಂಗ್ಲೀಷ್ ಬೇಕೇನ್ರಿ? ಹಸಿರು ಶಾಲು ಸಾಕು, ಹಸಿರು ಶಾಲು. ಇಲ್ಲೊಂದು ಈ ಕಡೆಗೊಂದು ಹಾಕೊಂಡು ನೋಡೋಣ ಹೇಗಾಗ್ತಾನೆ ಒಬ್ಬ ರೈತ ಅಂತ. ನಿಜವಾದ ಕನ್ನಡಿಗ ಒಬ್ಬ ರೈತನೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ಸಿನಿಮಾ ಮಂದಿ ನಂಬಬೇಡಿ. ಸಿನಿಮಾನ ಯಾಕೆ ನೋಡೋಕೆ ಹೋಗ್ತೀರಿ? ಸಿನಿಮಾನ ನಿಮ್ಮ ಮಕ್ಕಳಿಗೂ ಹೇಳಿ, ಅಂಥ ಸಿನಿಮಾದ ಅವಶ್ಯಕತೆ ನಮಗಿಲ್ಲ. 65 ವರ್ಷಗಳಿಂದ ಈ ಕಡೆ ಏನು ಕನ್ನಡ ಸಿನಿಮಾಗಳು ಬಂದಿದ್ದಾವೆ ಅವನ್ನೆಲ್ಲ ನೋಡಿ. ಒಟ್ಟು ಕನ್ನಡದಲ್ಲಿ ಕನ್ನಡ ಪರವಾದ ಹಾಡುಗಳು ಎಷ್ಟಿದ್ದಾವೆ? ಒಂದು ಇಲ್ಲ. ಕನ್ನಡದ ಹಾಡುಗಳು ಇರೋದೇ ಒಂದು ಬೇಡ ಅಂದರೆ 20 ಅಥವಾ 30 ಗರಿಷ್ಠ ಸಿಗಬೇಕಾದ್ರೆ ರಗಡಾಗಿ ಹೋಯಿತು. ಎಲ್ಲಿ ಕನ್ನಡದ ಹಾಡುಗಳಿದ್ದಾವೆ? ಕನ್ನಡವನ್ನು ಬಳಸಿಕೊಂಡು ಅದನ್ನೂ ರೊಮ್ಯಾಂಟಿಕ್ ಮೂಡಿಗೆ ತೆಗೆದುಕೊಂಡು ಹೋಗಿ ಆಹಾ ಅಂತ ಹೆಂಗಸ್ರ ಜೊತೆಗೆ ಕುಣಿಸುವಂಥ ಸಾಹಿತ್ಯಗಳು, ಅಂಥ ಚಿತ್ರ ಸಾಹಿತ್ಯಗಳು ನಮಗೆ ಬೇಕೇನ್ರಿ? ನಿಜವಾದ ಕನ್ನಡಿಗರು ಯಾರು? ರೈತರ ಮಕ್ಕಳು ಇದ್ದರು ತಾನೇ ಸಿನಿಮಾದ ಕಥೆಗಳು ಅವೆಲ್ಲ. ಆದ್ದರಿಂದ ನಾವು ಬೇಡ ಸಿನಿಮಾ ಮಂದಿ ನಂಬಬೇಡಿ. ಸಿನಿಮಾ ಮಂದಿಯಿಂದನೇ ಕನ್ನಡ ಹಾಳಾಗ್ತಾಯಿದೆ ಇವತ್ತಿನ ದಿವಸ. ಅವ್ರು ಸಿನಿಮಾದಾಗ ಅಷ್ಟೇ ಡೈಲಾಗ್ ಹೊಡ್ಯೋಕ್ಕೆ ಚಂದ, ಅವ್ರ ವೈಯಕ್ತಿಕ ಜೀವನನ ನಂಬಬೇಡಿ. ಅವ್ರು ಬೀದಿಗಿಂತನೂ ಕಡೆಯವರು. ನಮ್ಮ ಮನೆಗೂ ಅವ್ರಿಗೆ ಏನು ರೀ ಸಂಬಂಧ? ಕಲಾವಿದ ಅಲ್ಲ ಕೋಟ್ಯಾಧೀಶ ಆಗಬೇಕಾಗಿರೋದು, ಒಬ್ಬ ರೈತ ಕೋಟ್ಯಾಧೀಶ ಆಗಬೇಕಾಗಿರೋದು. ಒಬ್ಬ ರೈತ ಕೋಟ್ಯಾಧೀಶ ಆದ್ರೆ ತಾನೇ ಈ ದೇಶಕ್ಕೆ ಅನ್ನ ಸಿಗೋಕ್ಕೆ ಸಾಧ್ಯ, ಆತನ ಶ್ರಮಕ್ಕೆ ತಕ್ಕ ಬೆಲೆ ಸಿಗೋಕ್ಕೆ ಸಾಧ್ಯ, ಆತನಿಗೆ ಒಂದು ಘನತೆ, ಗೌರವ, ಪ್ರತಿಷ್ಠೆ ಸಿಗೋಕ್ಕೆ ಸಾಧ್ಯ. ಒಬ್ಬ ರೈತ ಕೋಟ್ಯಾಧೀಶ ಬೇಕೇ ಹೊರತು ಒಬ್ಬ MLA, ಶಾಸಕ, ಸಾಹಿತಿ ಇನ್ನೊಬ್ಬನಲ್ಲ, ಕಲಾವಿದರು ಅಲ್ಲ. ಇವರು ನಾಟಕ ಮಾಡ್ತಾಯಿದ್ದಾರೆ ನಿಮ್ಮ ಹತ್ರ, ನಮ್ಮ ಮುಂದೆ ನಾಟಕ ಮಾಡ್ತಾಯಿದ್ದಾರೆ. ಕನ್ನಡದ ಹೆಸರಿನಲ್ಲಿ ಅವರು ಕೋಟ್ಯಾಧೀಶರಾಗ್ತಾಯಿದ್ದಾರೆ. ಯಾರು ದುಡ್ಡು? ನಾವು ರೈತರು ಬೆವರು ಹರಿಸಿದ ದುಡ್ಡು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸಿನಿಮಾ ಮಂದಿ ಹತ್ರ ಯಾವ ಸಿನಿಮಾನ ನೋಡೋಕೆ ಹೋಗ್ಬೇಡಿ, ಯಾವ ಭಾಷೆ ಸಿನಿಮಾನ ಬೇಕಾಗಿಲ್ಲ. ನಮ್ಮ ಮನೆಯದೇ ಒಂದು ಸಿನಿಮಾ ಆಗುತ್ತೆ ಅಲ್ರಿ, ಮಾಡಿದರೆ ನಮ್ಮದೇ ಒಂದು ಸಿನಿಮಾ ಆಗುತ್ತಲ್ಲ. ಮಾಡಿ ಅಂತರ್ಜಾಲದಲ್ಲಿ ಬಿಡಿ, ನಿಮ್ಮ ಸಿನಿಮಾ ಅವ್ರು ನೋಡಲಿ. ಅವ್ರ ಸಿನಿಮಾ ನೀವ್ಯಾಕೆ ನೋಡ್ತೀರಿ? ಕೋಟಿ 60 ಕೋಟಿಗಟ್ಟಲೆ ಮೈ ಮೇಲೆ ಬಂಗಾರ, ಬೆಳ್ಳಿ, ವಜ್ರಗಳನ್ನು ಹಾಕಿಬಿಟ್ಟು ತಮ್ಮ ಮಕ್ಕಳಿಗೆ ಇವರು ಮದುವೆ ಮಾಡ್ತಾರೆ. ಅದೇ 300 ಕೋಟಿ ರೂಪಾಯಿನ ಅದೇ ನಮ್ಮ ಏನು ರೈತ ಸಮೂಹ ಇದೆ, ರೈತ ಸಮೂಹಕ್ಕೆ ಹಂಚಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲೋ ಮದುವೆ ಮಾಡಿದ್ದರೆ ಏನು ಇವ್ರ ಘನತೆಗೆ, ಪ್ರತಿಷ್ಠೆಗೆ ಕುಂದಾಗ್ತಿತ್ತ ಗೌರವಕ್ಕೆ? ಇವ್ರನ್ನ ನಾವು ಕನ್ನಡದ ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತ ಕರಿತೀವಲ್ಲ, ಹಂಗಾರೆ ನಮ್ಮ ಪ್ರತಿನಿಧಿಗಳು ಯಾರು? ಕನ್ನಡ ರೈತರ ಪ್ರತಿನಿಧಿಗಳು ಯಾರು ಸ್ವಾಮಿ? ನಾವೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಿನಿಮಾ ನೋಡಬೇಡಿ ಕಳ್ಳರು. ಇವರು ಇವತ್ತಿನ ದಿವಸ ಕನ್ನಡದ ಕೊಲೆಯನ್ನು ಮಾಡ್ತಾ ಇದ್ದಾರೆ. ಈ ರೈತರು ಆತ್ಮಹತ್ಯೆ ಅಲ್ಲ, ಇದು ರೈತರ ಕೊಲೆ. ಇದು ಯಾಕೆ? ರೈತರು ಮನುಷ್ಯರಲ್ವಾ? ನಾವು ಆರ್ಥಿಕವಾಗಿ ಸಬಲರಾಗೋದು ಬೇಡವಾ? ಯಾವ MLA ಇವತ್ತಿನ ದಿವಸ ನೇಣು ಹಾಕ್ಕೊಂಡಿದ್ದಾನೆ, ಯಾವ MP ನೇಣು ಹಾಕ್ಕೊಂಡಿದ್ದಾನೆ, ಈ ದೇಶದಲ್ಲಿ ಯಾವ ಜನಪ್ರತಿನಿಧಿ ನೇಣು ಹಾಕ್ಕೊಂಡಿದ್ದಾನೆ? ಮನೆಯಲ್ಲಿ ಹಸಿವು ಅನ್ನೋ ಕಾರಣಕ್ಕೆ. ಯಾವ ಹಸಿವು ಇಲ್ಲ ಇವರಿಗೆ. ಬಡತನದ ನೆಲೆಗಟ್ಟು ಗೊತ್ತಿಲ್ಲ, ಆಡಳಿತದ ಜ್ಞಾನ ಇಲ್ಲ, ರೈತರ ಬಗೆಗೆ ಕಾಳಜಿ ಇಲ್ಲ, ಭೂಮಿ ತಾಯಿ ಹಸಿರಾಗ್ತಾ ಇಲ್ಲ.
ಇಂಥವ್ರನ್ನ ಕಟ್ಟಿಕೊಂಡು ಕನ್ನಡ ನಾಡನ್ನು, ಕನ್ನಡಿಗರಾದ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು ಅಂತಂದರೆ ನಮಗೆ ನಾವೇ ರಕ್ಷಣೆ ಮಾಡ್ಕೋಬೇಕು. ಬೇರೆ ಯಾರೂ ರಕ್ಷಣೆ ಮಾಡ್ಕೊಳಕ್ಕೆ ಬರಲ್ಲ. ಕನ್ನಡ 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 ಅಷ್ಟೇ ನಮ್ಮ ತಲೆಗೆ ಬರಬೇಕೆ ಹೊರತು ಬೇರೆ ಅಲ್ಲ. ಯಾವ ರಾಜಕೀಯ ಪಕ್ಷಗಳ ಹಿಂದೂ ಹೋಗಬೇಡಿ, ಅವ್ರಿಗೆ ಜೈಕಾರನ ಹಾಕಬೇಡಿ, ಅವ್ರಿಗೆ ಓಟ್ ಹಾಕಬೇಡಿ. ಕನ್ನಡ ಪರವಾದ ಹೋರಾಟಗಾರರಿಗೆ ಓಟ್ ಹಾಕಿ ಯಾರಾದರೂ ಸಿಕ್ಕರೆ. ಇಲ್ಲದೆ ಹೋದರೆ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಇವ್ರು ಸ್ಪರ್ಧೆಗೆ ನಿಂತವರೆಲ್ಲ ಅಯೋಗ್ಯರು ಅಂತ ಓಟ್ ಹಾಕಿ ಬನ್ನಿ, ನೋಡೋಣ. ಒಂದು ಬಾರಿ ಕ್ರಾಂತಿ ಆಗಲಿ ಕನ್ನಡದ ಕ್ರಾಂತಿ ಕಹಳೆ ಮೊಳಗಲಿ ನಿಮ್ಮಿಂದ, ರೈತರಿಂದ. ಏನಂತೀರಿ? ಎಸ್, ಹೌದು ಅನ್ನಿ, ಹೌದು ಅನ್ನಿ. ನೀವು ಹೌದು ಅನ್ನಬೇಕು. ಹೌದು ಅನ್ನಬೇಕು ಅನ್ನೋದಾದರೆ ಒಂದು ಕೆಲಸ ಮಾಡಿ. ನಾನು ಇಷ್ಟೊತ್ತನ ಏನು ಮಾತಾಡಿದ್ದೀನಿ ಇದು ಕನ್ನಡದ ಅಭಿಮಾನದಿಂದ ಮಾತನಾಡಿರುವಂಥದ್ದು. ನಾನು ಮಾತನಾಡಿದ ಈ ಮಾತುಗಳಿಂದ ತಮಗೆ ಶಕ್ತಿ ತುಂಬಿದರೆ ನನ್ನ ಜೊತೆ ನೀವಿರಬೇಕು, ನಿಮ್ಮ ಜೊತೆ ನಾನು ಇರ್ತೀನಿ. ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಉಚಿತವಾಗಿ. ಅದೇನು ದುಡ್ಡು ಕೊಡಬೇಕಾಗಿಲ್ಲ, ದುಗ್ಗಣೆ ಕೊಡಬೇಕಾಗಿಲ್ಲ. ನನ್ನ ಜೊತೆ ಒಂದಷ್ಟು ಸಂಘಟನೆ ಆಗಲಿ ಅಂತ, ನಾವೆಲ್ಲರೂ ಒಂದು ರೀತಿ ಸಂಘಟಿತರಾಗೋಣ ಅಂತ. ಇನ್ನು ಮುಂದೆ ಕೃಷಿಯನ್ನು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ಅಭಿವೃದ್ಧಿ ಮಾಡಬೇಕು ನಮ್ಮ ನೆಲೆಗಟ್ಟಿನಲ್ಲಿ ನಿಮ್ಮ ಮಾತುಗಳನ್ನೇ ಈ ವಿಡಿಯೋದ ಮೂಲಕ 10 ಜನಕ್ಕೆ, 100 ಜನಕ್ಕೆ, 1000 ಜನಕ್ಕೆ, 1,00,000 ಜನಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡೋಣ. ಇಲ್ಲಿ ನನ್ನ ಸ್ವಾರ್ಥ ಯಾವುದೂ ಇಲ್ಲ ಇದರಲ್ಲಿ. ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ರಾಜಶೇಖರ್ಗೆ ಏನೋ ಬರುತ್ತೇನೋ ಅಂತ ಅನ್ಬೇಡಿ. ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೋಡೋಣ. ಏನಾದರೂ ಲಾಭ ಬಂದರೆ ಅದು ನಿಮಗೆ ಕೊಡ್ತೀನಿ ನಾನು, ನನಗೇನು ಬೇಕಾಗಿಲ್ಲ. ಯಾವುದು ಲಾಭ? ಹೃದಯ ಪ್ರೀತಿ, ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಲಾಭ. ಆ ಲಾಭ ಎಲ್ಲರಿಗೂ ಇರಲಿ, ಎಲ್ಲರಿಗೂ ತಲುಪಬೇಕು ಅನ್ನೋದು ನನ್ನ ನಿಜವಾದ ಪ್ರಾಮಾಣಿಕ ಕಳಕಳಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು JM ರಾಜಶೇಖರ್ ಅನ್ನೋ ಈ ನನ್ನ ಹೆಸರಿನ ಚಾನಲ್ಗೆ ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಮರಿಬೇಡಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಕನ್ನಡಕ್ಕೆ ಜಯವಾಗಲಿ, ಕನ್ನಡ ನಾಡಿಗೆ ಜಯವಾಗಲಿ, ಕನ್ನಡದ ರೈತನಿಗೆ ಇದು ಬರಲಿ, ಇದು ನಾನು ಹೇಳೋದಿಷ್ಟೇ. ನಮ್ಮದು ವಿಶ್ವ ಭಾಷೆ ಕನ್ನಡ ಅನ್ನುವಂಥದ್ದು ಎರಡನೇ ಮಾತೇ ಇಲ್ಲ. ಭೂವಿಯಗಲ ಬಾನಗಲ ವಿಶ್ವಕೋಶ ಕನ್ನಡ, ವಿಶ್ವರೂಪ ಕನ್ನಡ. ಪ್ರೇಮಕ್ಕೆ ಪ್ರೇಮ ಭಾಷೆ ಕನ್ನಡ, ಸ್ನೇಹಕ್ಕೆ ಸ್ನೇಹ ಹಸ್ತ ಕನ್ನಡ, ನಗೆಗೆ ನಗೆ ಮುಗುಳ್ನಗೆ ಕನ್ನಡ, ನೋಟಕ್ಕೆ ನೋಟವೇ ಸವಿ ನೋಟವೇ ಕನ್ನಡ. ಬೆಳಕಿನ ಆಕಾಶ ದೀಪವೇ ಸಿರಿಗನ್ನಡ, ಕಿರಣದ ಮೊರತೆವೇ ಸಿಹಿ ಕನ್ನಡ. ಬೆಳದಿಂಗಳ ಬಯಲಿನಲ್ಲಿ ಹಾಲ್ನುಡಿಯು ಕನ್ನಡ, ಹಾಲ್ಗಲ್ಲ ಹಸುಗೂಸು ಅಳುವಿನಲು ಕನ್ನಡ. ಕನ್ನಡ ಅಂತ ಇಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಕನ್ನಡ. ನಮ್ಮದು ಗಡಿಯಿಲ್ಲ, ತಡೆಯಿಲ್ಲ, ಕಡೆಯಿಲ್ಲ ಕನ್ನಡಕ್ಕೆ. ತಂಗಾಳಿ ಉಲಿದುಲಿದು ಹರಡಿದೆ ಮೆಲು ಕನ್ನಡ, ಮಳೆ ಹನಿ ಹನಿಯೂ ಸುರಿಸಿದೆ ಕನ್ನಡ. ಸಾಗರದಾಚೆಯ ನಾಡಿನಲ್ಲೂ ಬೋರ್ಗರೆತ ನುಡಿಗನ್ನಡ. ಜನರೆಲ್ಲರ ಆಡು ಮಾತು ಸಿಹಿ ಕನ್ನಡ, ಸಿರಿ ಕನ್ನಡ. ಹೂವಿನ ಮಕರಂದದ ಹೆಜ್ಜೇನು ಸವಿ ಕನ್ನಡ. ಭ್ರಮರದ ಜೇಂಕಾರವು ಕನ್ನಡ ಕನ್ನಡ ಕನ್ನಡ. ವಿಶ್ವಕೋಶ, ವಿಶ್ವಘೋಷ, ವಿಶ್ವಭಾಷೆ ಕನ್ನಡ, ವಿಶ್ವಶಾಂತಿ ಕನ್ನಡ, ವಿಶ್ವಶಾಂತಿ ಕನ್ನಡ, ವಿಶ್ವಶಾಂತಿ ಕನ್ನಡ. ಕನ್ನಡಕ್ಕೆ ಅಷ್ಟೊಂದು ತಾಕತ್ತಿದೆ. ನಾವು ಇಂತಹ ಒಂದು ಕನ್ನಡವನ್ನು ಪ್ರೀತಿಸೋದು ಸಾಧ್ಯ ಇಲ್ವಾ? ಎಲ್ಲರೂ ಪ್ರೀತಿಸ್ತಾ ಇದ್ದೇವೆ. ಕನ್ನಡ ಉಳಿಯುತ್ತೆ. ಕನ್ನಡಕ್ಕೆ ಯಾವುದೇ ಅಳಿವಿನ ಒಂದು ಸೂಚನೆಗಳಿಲ್ಲ. ಅದು ಬಲವಾದ್ದು. ಧಮನಿಯಲ್ಲಿ ಕನ್ನಡಿಗರ ರಕ್ತದ ಧಮನಿಯಲ್ಲಿ ಕನ್ನಡ ಇದೆ. ಯಾರೋ ಕೆಲವರು ತಮ್ಮ ವ್ಯಾಪಾರಕ್ಕೋಸ್ಕರ ಕನ್ನಡವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ನಾವು ಎಚ್ಚರದಿಂದ ಇರಬೇಕು. ಕನ್ನಡಿಗರು ಕನ್ನಡವನ್ನೇ ನಮ್ಮವರೇ ಅದನ್ನೇ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅವಶ್ಯಕತೆ ಇದೆ. ನಾವು ಕಲಿತದ್ದೇನು ಆರಂಭದಲ್ಲಿ ಕನ್ನಡದಲ್ಲಿ
ನಾವು ಕಲಿತ ಕನ್ನಡ ಈಗೆಲ್ಲಿದೆ? ಕನ್ನಡ 30 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಕಲಿತಂಥ ಕನ್ನಡ ಈಗೆಲ್ಲಿದೆ? ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ಅನ್ನುವಂಥ ನಾವು ಆ ತರಹದ ಒಂದು ಪದ್ಯಗಳನ್ನು ಓದ್ತಾ ಇದ್ವಿ. ಈಗೆಲ್ಲಿದ್ದಾವೆ? ಆತ ಈಶ ಗಣಪನ ಹೆಂಡ ಮಗ, ಈತ ಗಣಪ ಈಶನ ಮಗ. ಇದನ್ನು ನಾವು ಕಲಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಇದು ಅಲ್ಲ, ಇದು ಪದ್ಧತಿ ಅಲ್ಲ. ಅದು ಬರಬೇಕು. ಕನ್ನಡದ ಭಾಷೆಯಲ್ಲಿ ಸ್ಪಷ್ಟವಾಗಿ ಉಚ್ಚಾರ ಮಾಡುವಂತಹ ಕನ್ನಡದ ಸೊಗಸಿನ ಸರಿಸಾದ ಆ ಒಂದು ಸರಳ ಭಾಷೆಯ ತಾಕತ್ತನ್ನು ಮಕ್ಕಳಿಗೆ ಚಿಕ್ಕಂದಿನಲ್ಲೇ ನಾವು ಕಲಿಸಬೇಕು. ಅದನ್ನು ನಾವು ಮನೆಯಲ್ಲಿ ಕಲಿಸ್ಬೇಕು. ತಾಯಿ ತಂದೆ ಕಲಿಸ್ಬೇಕು. ಅದನ್ನು ತಾಯಿ ತಾನೇ ಮೊದಲ ಗುರು. ನಂತರ ಕನ್ನಡ ಶಾಲೆಗೆ ಹೋದ್ವಿ, ಅಲ್ಲಿ ಇವ್ರೇನು ಕಲಿಸೋದು? ಮನೇಲಿ ಕಲಿಸ್ಬೇಕು. ಮನೇಲಿ ಅಮ್ಮ ಹೇಳ್ಕೊಡ್ಬೇಕು, ಇವನೇ ನಿಮ್ಮಪ್ಪ, ಇವತ್ತ ನಿಮ್ಮ ಅಜ್ಜ, ಅವಳು ನಿಮ್ಮ ತಾಯಿ, ಇವಳ ಅಜ್ಜಿ, ಈ ಥರ. ನಾನು ನಿನ್ನಮ್ಮ ಅಂತ ಅಮ್ಮ ಮಗುಗೆ ಹೇಳ್ಬೇಕಾಗೇ ಇಲ್ಲ. ಎದೆ ಹಾಲಿನ ಮೂಲಕ ಅವಳು ಕನ್ನಡ ಕಲಿಸ್ತಾಳೆ. ಒಬ್ಬ ತಂದೆಯಾದವ ತನ್ನ ಕಿರುಬೆರಳನ್ನು ತನ್ನ ಮಗುವಿನ ಬಾಯಿಯಲ್ಲಿ ಚೀಪೋದಕ್ಕೆ ಇಟ್ಬಿಟ್ಟು ಕನ್ನಡ ಕಲಿಸ್ತಾನೆ. ಶಿಕ್ಷಕರಿಂದ ಕಲಿಸ್ತಾರೆ ಕನ್ನಡನ. ಅವ್ರು ಕಲಿಸೋದು ನಂತರ ಗುರುಗಳವರು. ಮೊದಲು ತಾಯಿ ಗುರು. ಮನೆಯಲ್ಲಿ ಏನು ತಾಯಿ ಹೇಳ್ಕೊಡ್ತಾಳೋ ಅದನ್ನು ಮಗು ಕಲಿತೈತೆ ಹೊರತು ಶಾಲೆಯಲ್ಲಿ ಹೇಳುವಂಥ ಮೀಟ್ರ್ ಪಾಠ ಅಲ್ಲ. ಅದು ಸುಮ್ಮನೆ ತಾತ್ಕಾಲಿಕ ಭಾವದ ಪ್ರಭಾವ ಅಷ್ಟೇ ಮುಂದೆ ಬರುವಂಥದ್ದು. ಶಾಲೆಯಲ್ಲಿ ಕಲಿತು ಬಂದ ಮೇಲೂ ಕೂಡ ತಾಯಿ ಮನೆಯಲ್ಲಿ ಮಕ್ಕಳನ್ನ ಕುಂದಿಸ್ಕೊಂಡು ಪಾಠ ಮಾಡ್ತಾಳಲ್ಲ, ಅದು ನಿಜವಾದ ಕನ್ನಡ. ಅದು ನಿಜವಾದ ಕನ್ನಡದ ಉಳಿಕೆ ಮತ್ತು ಗಳಿಕೆ ಮತ್ತು ಬೆಳಿಕೆ. ಅದಕ್ಕೆ ತಾಯಿ ತಂದೆಯರ ಪಾತ್ರದಲ್ಲಿ ತುಂಬ ಮಹತ್ವದಿದೆ ಕನ್ನಡ ಕಲಿಯೋದಕ್ಕೆ. ಕೇವಲ ಕನ್ನಡದ ಶಾಲ್ ಹಾಕ್ಕೊಂಡ್ಬಿಟ್ಟು ಪ್ರದರ್ಶನ ಮಾಡೋದಲ್ಲ. ನವಂಬರ್ 1 ಅಂದರೆ ಕನ್ನಡ ರಾಜ್ಯೋತ್ಸವ ಅಂದರೆ ಅದು ಹಾಗಲ್ಲ. ದಿನನಿತ್ಯ ರಾಜ್ಯೋತ್ಸವ ನಮ್ಮದು. ಕನ್ನಡದ ರಾಜ್ಯೋತ್ಸವ ದಿನನಿತ್ಯ ಇರುವಂಥದ್ದು ಅದು. ಅದನ್ನು ಯಾರು ದಿನನಿತ್ಯ ಅದು ಬಂದುಬಿಟ್ಟು ಯಾವತ್ತೋ ಒಂದು ದಿನ ಆಚರಣೆ ಮಾಡಿಬಿಟ್ಟು ಅವತ್ತಿಗಷ್ಟೇ ನಾವು ಕನ್ನಡ ಮುಗಿತು ಅಲ್ಲ, ಅದಲ್ಲ. ಕನ್ನಡ ಅನ್ನುವಂಥದ್ದು ನಿರಂತರವಾಗಿರುವಂಥದ್ದು. ಅದು ಉಳಿಯುತ್ತೆ. ಅದಕ್ಕೆ ಯಾವುದೇ ಅಪಾಯ ಇಲ್ಲ, ನಾಶ ಆಗೋದಿಲ್ಲ. 100 ಅಲ್ಲ, 1000 ಅಲ್ಲ, ಲಕ್ಷ ಭಾಷೆಗಳು ಬಂದು ನಿಂತರೂ ಕನ್ನಡನೇ ಸರಿಸಮಾನ್ಯ ಹೊರತು ಬೇರೆ ಯಾವ ಭಾಷೆನೂ ಸರಿಸಮ ಆಗೋದಿಲ್ಲ. ಕನ್ನಡದ್ದೇ ಧೀಮಂತಿಕೆ, ಅದರದ್ದೇ ಧೀಶಕ್ತಿ. ಅಂದಮೇಲೆ ಮತ್ತೆ ಕನ್ನಡದ ಬಗ್ಗೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಕನ್ನಡ ಇದ್ದೇ ಇರುತ್ತೆ. ಅದು ಇನ್ನೂ ಎಷ್ಟು ಲಕ್ಷ ಅಂತ ಚಂದ್ರರ ತನಕನೂ ಇರುತ್ತೆ ನಮ್ಮ ಭಾಷೆ. ಹಾಗಾಗಿ ನಾವು ಯಾರೂ ಆ ಕನ್ನಡ ಭಾಷೆಯ ಒಳಿವಿನ ಬಗ್ಗೆ ಇವಾಗ ಚರ್ಚೆ ಮಾಡಬೇಕಾಗಿಲ್ಲ. ಮೊದಲು ಇರುವ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಏನಾಗಿದೆಯಲ್ಲ, ಆಡಳಿತದಲ್ಲಿ, ಕಾರ್ಯಾಂಗದಲ್ಲಿ, ಶಾಸಕಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಅಲ್ಲಿ ಕನ್ನಡ ಬರಬೇಕು. ಅಲ್ಲಿ ಕನ್ನಡಿಗರು ಹೋಗಿ ಕೂತ್ಕೋಬೇಕು. ಆವಾಗ ಬರುತ್ತೆ ಕನ್ನಡ. ಯಾರೋ ಮಾಡಿದ ಇಂಗ್ಲೀಷ್ ಆಡಳಿತ ಭಾಷೆಯನ್ನು ನಾವು ಇವತ್ತು ಉಳಿಸ್ಕೊಂಡು ಕೂತಿದ್ದೀವಿ. ಅದಕ್ಕೆ ಕಾನೂನಿನ ಅಡೆತಡೆಗಳಿದ್ರೆ ಕಾನೂನಿನ ಅಡೆತಡೆ ಕನ್ನಡ ಕಷ್ಟ ಇದೆಯಾ? ತಮಿಳುನಾಡಿಗಿಲ್ವಾ? ತಮಿಳುನಾಡಿನಲ್ಲಿ ತಮಿಳೇ ಅಲ್ಲಿ ನ್ಯಾಯಾಂಗದಲ್ಲಿ ಆಡಳಿತ ಭಾಷೆ ಆಗಿರುವಾಗ ಕನ್ನಡಕ್ಕೆ ಯಾಕೆ ಸಾಧ್ಯ ಇಲ್ಲ? ಕನ್ನಡಿಗರಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಅದಕ್ಕೋಸ್ಕರ ಸಾಧ್ಯ ಆಗ್ತಾಯಿಲ್ಲ. ಅದು ನಾನು ಹೇಳ್ತಾ ಇದ್ದೇನೆ. ನಮಗೆ ಕನ್ನಡದ ನ್ಯಾಯಾಧೀಶರು ಬೇಕಂತ ಕೂತ್ಕೊಳ್ಳೋಣ ಇವಾಗ. ಯಾಕ್ರಿ? ನ್ಯಾಯಾಂಗ ಏನದು? ನಮಗೇ ನ್ಯಾಯ ಕೊಡೋಕ್ಕಾಗದೇ ಇರುವಂಥ ದುಸ್ಥಿತಿಯಲ್ಲಿ ನ್ಯಾಯಾಂಗ ಆಗಬೇಕು. ನಮಗೂ ಗೊತ್ತಾಗಬೇಕು. ನಮ್ಮ ಭಾಷೆಯಲ್ಲೇ ನ್ಯಾಯಾಂಗದಲ್ಲಿ ನ್ಯಾಯ ಕೊಡೋ ಪರಿಸ್ಥಿತಿ ಬರಬೇಕು. ಸುಪ್ರೀಂ ಕೋರ್ಟ್ ಕನ್ನಡ ನಾಡಿಗೋಸ್ಕರ ಹೊಂದಬೇಕು. ಕನ್ನಡ ರಾಷ್ಟ್ರ ನಮ್ಮದು. ಭಾರತ ರಾಷ್ಟ್ರದಲ್ಲಿ ಕನ್ನಡವೂ ಒಂದು ರಾಷ್ಟ್ರ. ಕನ್ನಡ ರಾಷ್ಟ್ರದಲ್ಲಿ ಒಂದು ಕನ್ನಡ ರಾಷ್ಟ್ರಕ್ಕಾಗಿಯೇ ಸೀಮಿತವಾದಂಥ ಒಂದು ಸುಪ್ರೀಂ ಕೋರ್ಟ್ ಬರಬೇಕು. ಸುಪ್ರೀಂ ಕೋರ್ಟಿಗೆ ನಾವು ಡೆಲ್ಲಿಗೆ ಹೋಗ್ಬೇಕಂತೆ. ಡೆಲ್ಲಿಗೆ ಆಡಳಿತ ಯಾವುದು? ನಮ್ಮದು. ಕನ್ನಡ ನಾಡು ಯಾವುದು? ಇಲ್ದು. ಕನ್ನಡ ನಾಡಲ್ಲ ಡೆಲ್ಲಿ. ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಬಲ್ಲವನಿಂದ ಕನ್ನಡದ ತೀರ್ಪುಗಳು ಬರಬೇಕು. ಕನ್ನಡಕ್ಕಾಗಿಯೇ ಒಂದು ಸುಪ್ರೀಂ ಕೋರ್ಟ್ ಬರಬೇಕು. ಅಂಥ ಒಂದು ಗಟ್ಟಿಯಾದ ಹೋರಾಟವನ್ನು ನಾವು ಇಲ್ಲಿ ತನಕ ಮಾಡೋದಿಲ್ಲೋ, ಕನ್ನಡಿಗರಿಗೆ ಅಲ್ಲಿ ತನಕ ನ್ಯಾಯ ಸಿಗೋದಿಲ್ಲ. ನಮಗೆ ನ್ಯಾಯ ಬೇಕು. ಕನ್ನಡದ ನ್ಯಾಯ ಬೇಕು. ಕನ್ನಡದಲ್ಲಿ ನ್ಯಾಯ ಬೇಕು. ಕನ್ನಡದಲ್ಲಿ ತೀರ್ಪು ಬರೆಯೋ ನ್ಯಾಯಾಧೀಶರು ಬೇಕು.
ನಾವು ಅಂಥ ಧೀಮಂತಿಕೆಯ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ ಹೊರತು ಸರ್ಕಾರಕ್ಕೆ ಬೇರೆಯೇ ಕೇಳ್ತಾ ಇಲ್ಲ. ಒಬ್ಬ ಸಾಹಿತಿಯಾಗಿ ನಾನು ಆಗ್ರಹಿಸ್ತೇನೆ, ಕನ್ನಡ ನಾಡಿನ ಹೈಕೋರ್ಟ್ಗಳಲ್ಲಿ, ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಕನ್ನಡಿಗರೇ ನ್ಯಾಯಾಧೀಶರಾಗಬೇಕು, ಕನ್ನಡಿಗರಿಂದ ತೀರ್ಪು ಬರೆಯುವಂಥ ವ್ಯವಸ್ಥೆ ಆಗಬೇಕು, ಕನ್ನಡದಲ್ಲೇ ತೀರ್ಪು ಪ್ರತಿಗಳನ್ನ ಕೊಡಬೇಕು. ಇಂಗ್ಲೀಷ್ನಲ್ಲಿ ಕೊಡ್ತೀನಿ, ಇನ್ನೊಂದರಲ್ಲಿ ಕೊಡ್ತೀನಿ ಅಂತಂದ್ರೆ ನಿಮಗೆ ಇಂಗ್ಲೀಷ್ ಬರೋದ, ಕನ್ನಡ ಬರೋದಿಲ್ಲ ಅಂದ್ರೆ ನಾವೇ ಮಾಡೋಕ್ಕೆ ಹೋಗ್ಬೇಕು. ಕನ್ನಡದಲ್ಲಿ ಈಗ ಹೇಗೆ JMFC ಕೋರ್ಟು, ಜಿಲ್ಲಾ ಕೋರ್ಟುಗಳಲ್ಲಿ ಹೇಗೆ ಕನ್ನಡದ ನ್ಯಾಯಾಧೀಶರು ಕನ್ನಡ ತೀರ್ಪುಗಳನ್ನು ಬರೀತಾರೋ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಬರೀಬೇಕು. ಯಾಕೆ ಕನ್ನಡಕ್ಕೆ ತಾಕತ್ತಿಲ್ವಾ? ಅಥವಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದವ್ರಿಗೆ ಕನ್ನಡ ಬರೋದಿಲ್ವಾ? ಕನ್ನಡ ಬರ್ಬೇಕು ಅಂಥವ್ರೇ ನಮಗೆ ಬೇಕು. ಸುಪ್ರೀಂ ಕೋರ್ಟ್ ಕನ್ನಡ ನಾಡಿಗೆ, ಕನ್ನಡ ರಾಷ್ಟ್ರಕ್ಕೆ ಒಂದು ಬೇಕು. ಇಂತಹ ಬೇಡಿಕೆಯ ಹೋರಾಟಗಳನ್ನು ನಾವು ಎಲ್ಲಿ ತನಕ ಇಡೋದಿಲ್ಲೋ ಅಲ್ಲಿ ತನಕ ಪೊಲೀಸ್ ದೌರ್ಜನ್ಯಗಳು ನಡೀತವೆ, ಕಾನೂನಿನ ದೌರ್ಜನ್ಯಗಳು ನಡೀತವೆ, ಸಾಮಾಜಿಕ ದೌರ್ಜನ್ಯಗಳು ನಡೀತವೆ, ರಾಜಕೀಯ ದೌರ್ಜನ್ಯಗಳು ನಡೀತವೆ, ಹಣವಂತರ ದೌರ್ಜನ್ಯಗಳು ನಡೀತವೆ. ರೈತರ ಮೇಲೆ, ನೌಕರರ ಮೇಲೆ, ವಿದ್ಯಾರ್ಥಿಗಳ ಮೇಲೆ. ಹಣ ಉಳ್ಳೋರು ಇವತ್ತಿನ ದಿವಸ ಭಾಷೆಯನ್ನು ಸರ್ವನಾಶ ಮಾಡೋದಕ್ಕೆ ಏನು ಬೇಕೋ ಅದಕ್ಕೆ ಅಣಿಯಾಗಿದ್ದಾರೆ. ಜಾಗತೀಕರಣ ಅಂತೆ, ಉದಾರೀಕರಣ ಅಂತೆ. ಯಾವನಿಗೆ ಬೇಕಾದರೆ ಕರ್ನಾಟಕದಲ್ಲಿ ಜಾಗತೀಕರಣ, ಉದಾರೀಕರಣ ಯಾರಿಗೆ ಬೇಕಾಗಿದೆ? ಮೊದಲು ಕನ್ನಡ, ಆಮೇಲೆ ಉಳಿದದ್ದು. ಎಲ್ಲಿ ತನಕ ನಾವು ಇಂಥ ಒಂದೊಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿ ತನಕ ನಾವು ಕನ್ನಡಿಗರು ನಮ್ಮ ಕನ್ನಡವನ್ನು ನಾವೇ ದುರ್ಬಲ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅನ್ನೋ ಭಯ, ಅನುಮಾನ, ಆತಂಕ, ಸಂಶಯ ಎಲ್ಲ ಮೂಡುತ್ತೆ. ಅದನ್ನು ನಾವು ತಡೆ ಹಿಡಿಬೇಕು. ಅದನ್ನು ತಡೆ ಹಿಡಿಬೇಕು ಅಂತಂದರೆ ಕನ್ನಡಿಗರಾದ ನಾವು ಕೆಚ್ಚೆದೆಯಿಂದ ಹೋರಾಟ ಮಾಡಬೇಕು. ಸರ್ಕಾರಿ ನೌಕರರಾದಿಯಾಗಿ ಎಲ್ಲರೂ ಆಡಳಿತದಲ್ಲಿ, ವ್ಯವಸ್ಥೆಯಲ್ಲಿ ಕನ್ನಡವನ್ನೇ ಕನ್ನಡವನ್ನೇ ಅನ್ನಬೇಕು. ಆಗ ನೋಡಿ ಕನ್ನಡ ಅದು ಯಾಕೆ ಮರೆಯಾಗುತ್ತೆ? ಕನ್ನಡ 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 ಅಂತ ಒಂದೊಂದು ಇದರಲ್ಲೂ ಅದ್ರ ಧ್ವನಿಸಬೇಕು. ಮಣ್ಣಿನ ಕಣದಲ್ಲೂ ಕೂಡ ಕನ್ನಡ ಕನ್ನಡ ಅಂತ ಅನ್ನಬೇಕು. ನಾವು ಉಸಿರಾಡುವ ಒಂದೊಂದು ಗಾಳಿಯ ಒಂದು ಉಚ್ಛ್ವಾಸ ನಿಶ್ವಾಸದಲ್ಲೆಲ್ಲ ಕನ್ನಡ 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 ಅನ್ನೋ ಪರಿಮಳ ಹಬ್ಬಬೇಕು, ಹರಡಬೇಕು. ಆವಾಗ ನಿಜವಾದ ಕನ್ನಡ. ಟಸೋ ಇಂಗ್ಲೀಷ್ ಮಾತಾಡ್ಬಿಟ್ರೆ ಕನ್ನಡ ನಾಶ ಆಗೋಗುತ್ತಾ? ಯಾರೋ ಕೆಲವ್ರು ಕಿಡಿಗೇಡಿಗಳು ಕನ್ನಡನ ಮಾತಾಡದೆ ಇಂಗ್ಲೀಷಲ್ಲಿ ಟಸೋ ಮಾತಾಡ್ತಾರೆ. ಹೊರಗೆ ಹಾಕ್ಯವ್ರನ್ನ ಅಂಥ ಒಂದು ಹೋರಾಟಗಳು ನಡೀಲಿ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸೋದರವಾದ ಒಂದು ಸ್ಥಾನಮಾನಕ್ಕೆ ಬರಲಿ. ಹೊರ ರಾಜ್ಯದವ್ರು ಯಾವನು ಇಲ್ಲಿ ನಮ್ಮ ರಾಜ್ಯದ ಒಂದು ವಾಸ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕನ್ನಡದಲ್ಲೇ ಮಾತಾಡಬೇಕು. ಯಾವನಾರ ಇಂಗ್ಲೀಷ್ನಾಗ ಇನ್ನೊಂದು ಯಾವುದೋ ಭಾಷೆದ ಪ್ರಶ್ನೆ ಮಾಡಿದ್ರೆ ಕನ್ನಡಕ್ಕೆ ಉತ್ತರ ಕೊಡಬಾರ್ದು. ಹೋಗಿ ಕನ್ನಡ ಕಲ್ತ್ವ ಹೋಗಿ ಅನ್ನಬೇಕು. ಆಗ ನೋಡ್ರಿ ಅದು ಯಾಕೆ ಕನ್ನಡ ರಾಜ್ಯದಲ್ಲಿ ಮತ್ತಷ್ಟು ಮಿನುಗೋದಿಲ್ಲ. ಕನ್ನಡ ಒಂದು ತಾರೆ. ಅದು ಯಾವನೇನು ಕಿತ್ಕೊಳ್ಳೋಕ್ಕಾಗಲ್ಲ. ಕನ್ನಡನ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಭಾಷೆ ಒಂದು ಸಾಧ್ಯ ಇಲ್ಲ. ಅದಕ್ಕೆ ಕನ್ನಡಿಗರೇ ದಯವಿಟ್ಟು ಕನ್ನಡದಲ್ಲೇ ವ್ಯವಹರಿಸಬೇಕು ಅನ್ನೋ ಒಂದು ಹೋರಾಟಕ್ಕೆ ನಾವೆಲ್ಲ ಮುಂದಾಗೋಣ. ಏನಂತೀರಿ?